ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾನುವಾರದ ಪುನರುತ್ಥಾನ ಆರಾಧನೆಯಲ್ಲಿ ನಾವು ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಆರಾಧಿಸಲು ಸೇರಿರುವಾಗ ಎಲ್ಲರೂ ನಾವು ಕಣ್ಣುಗಳ ಮುಚ್ಚಿ ಪ್ರಾರಂಭ ಪ್ರಾರ್ಥನೆಯಿಂದ ಈ ಪುನರುತ್ಥಾನ ಆರಾಧನೆಯನ್ನು ಪ್ರಾರಂಭಿಸಿಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವಾ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ದೇವರೇ, ಸರ್ವಶಕ್ತನಾಗಿರುವ ದೇವಾ, ನಿನಗೆ ಸ್ತೋತ್ರಂ. ಹಲ್ಲೆಲೂಯಾ 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 ಹಲ್ಲೆಲೂಯಾ. యేసయ్యా, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ದೇವರೇ, ನೀನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವಾಗಿ ಇರುವ ಆತನೇ ನಿನಗೆ ಸ್ತೋತ್ರ. ದೇವರೇ, ನಮ್ಮನ್ನು ಬಲಪಡಿಸುವ ಆತನೇ ನಿನಗೆ ಸ್ತೋತ್ರ. ದೇವರೇ, ಕರ್ತಾದಿ ಕರ್ತನಾಗಿರುವ ದೇವರೇ, ಈ ದಿನವೂ ದೇವರೇ, ಈ ಪುನರುತ್ಥಾನ ಆರಾಧನೆಯಲ್ಲಿ ದೇವರೇ, ಕರ್ತಾದಿ ಕರ್ತನ ದೇವ ಸಭೆಯಾಗಿ ಲೈವಲ್ಲಿ ಕೂಡ ನಾವು ಸೇರಿ ಆರಾಧಿಸುತ್ತಿರುವಾಗ ದೇವರೇ, ಬಲವಾಗಿ ನಿನ್ನ ಪ್ರಸನ್ನತೆಯಿಂದ ಕರ್ತನ ದೇವರೇ, ನಮ್ಮ ಪ್ರಾರಂಭ ಪ್ರಾರ್ಥನೆಯಿಂದ ಹಿಡಿದು ದೇವರೇ ಅಂತ್ಯದವರೆಗೂ ಬಲವಾಗಿ ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬನ್ನಿರಿ ಸರ್ವಶಕ್ತನಾಗಿರುವ ದೇವ. యేసయ్యా, ನಿನ್ನನ್ನೇ ಸ್ವಾಗತ ಮಾಡುತ್ತಾ ಇದ್ದೇವೆ ದೇವರೇ. ಅಪ್ಪ, ನೀವು ಬಂದು ಕರ್ತನ ದೇವರೇ, ಒಂದು ಮಹಿಮೆಯ ಮೇಘವಾಗಿ ಸ್ಥಳವನ್ನು ಆವರಿಸಿಕೊಳ್ಳಿರಿ ದೇವರೇ. యేసయ్యಾ, ಒಂದು ಮಹಿಮೆಯ ಮೇಘವಾಗಿ ನನ್ನ ಜನರನ್ನು ದೇವರೇ యేసయ్యಾ ಮುಟ್ಟಲು ಬನ್ನಿರಿ ಕರ್ತನೆ. యేసయ్ಯಾ, ನೀನೇ ಅದ್ಭುತಗಳು ಮಾಡುವ ದೇವರು, ನೀನೇ ಮಹತ್ ಕಾರ್ಯಗಳನ್ನು ಮಾಡುವ ಮಹೋನ್ನತನಾಗಿರುವ ದೇವರೇ. యేసయ్యಾ, ನಾವು ಪ್ರಾರ್ಥಿಸುತ್ತಿರುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನೇ ಈ ಪ್ರಾರಂಭ ಪ್ರಾರ್ಥನೆಯಲ್ಲಿ ದೇವರೇ ನೀನು ಇಳಿದು ಬಂದು ದೇವರೇ యేసయ్యಾ, ಮುಂದಿನ ಹಾಡುಗಳಲ್ಲಿ ಆರಾಧನೆಯಲ್ಲಿ ವಾಕ್ಯದಲ್ಲಿ ಜನರು ಬರುವ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ನೀನೇ ಜೊತೆಯಾಗಿದ್ದು ನೀನೇ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇನ್ ಆಮೇನ್ ಹಲ್ಲೆಲೂಯಾ. ಸರಿ, ಈಗ ನಾವು ಕೆಲವು ಹಾಡುಗಳಾಡುತ್ತಾ ದೇವರು ನಮ್ಮನ್ನು ಘನಪಡಿಸೋಣ. ನಿನ್ನಿಂದ ಎಲ್ಲ ಸಾಧ್ಯ ಎಂಬ ಹಾಡನ್ನು ಆಡುತ್ತಾ ಆತನೇ ಸರ್ವವಲ್ಲಭನಾಗಿರುವ ದೇವರಾಗಿದ್ದಾನೆ. ಆತನಿಗೆ ನಾವೆಲ್ಲರೂ ಕರಗಳ ತಟ್ಟುವವರಾಗಿ ದೇವಾದ ದೇವರನ್ನು ಘನಪಡಿಸೋಣ. ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್, ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್. ಎಲ್ಲ ತಗೊಳ್ತಾರಣ. ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್, ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್, ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ, ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ. ನಿನ್ನಿಂದ ಸಾಧ್ಯ ಇಲ್ಲಿಂದ ಅಸಾಧ್ಯವು ಒಂದು ಇಲ್ಲ, ಮನುಷ್ಯನಿಂದಾಗದು ನಿನ್ನಿಂದ ಸಾಧ್ಯ, ನಿನ್ನಿಂದ ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಎಲ್ಲ ಸಾಧ್ಯ
ಸಕಲ ಸೃಷ್ಟಿಪ ನೀನಲ್ಲವೇ ಸಕಲವಾಳ್ವವ ನೀನಲ್ಲವೇ ಸಕಲ ಸೃಷ್ಟಿಪ ನೀನಲ್ಲವೇ ಸಕಲವಾಳ್ವವ ನೀನಲ್ಲವೇ ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್ 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 ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ ನಿನ್ನಯ ಶಬ್ದಕ್ಕೆ ಭೂಮಿಯು ಅದರುತ್ತೆ ನಿನ್ನಯ ಪ್ರಸನ್ನದಿ ಬೆಟ್ಟವು ಕರಗುತ್ತೆ ನಿನ್ನಯ ಶಬ್ದಕ್ಕೆ ಭೂಮಿಯು ಅದರುತ್ತೆ ನಿನ್ನಯ ಪ್ರಸನ್ನದಿ ಬೆಟ್ಟವು ಕರಗುತ್ತೆ ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್ ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್ ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್ ನಿನ್ನಿಂದ ಎಲ್ಲ ಸಾಧ್ಯ ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲಭನೇ ಕೊಲ್ಲುವ ಅಭಿಷೇಕ ಚಿಕ್ಕದ ವಿಧನಲ್ಲೇಟವನೇ ಕುರಿಗಳ ಕಾಯುವವನ ಇಸ್ರೇಲ ರಸನಾಗಿ ಎತ್ತಿದೆ ನೀನು ಮೇಲೆ 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 ದುಷ್ಟ ಗೋಲಿಯಾತ ಕೊಲ್ಲುವ ಅಭಿಷೇಕ ಚಿಕ್ಕದ ವಿಧನಲ್ಲೇಟವನೇ ಕುರಿಗಳ ಕಾಯುವವನ ಇಸ್ರೇಲ ರಸನಾಗಿ ಎತ್ತಿದೆ ನೀನು ಮೇಲೆ 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 ಹಾಲೆಲೂಯಾ ಸ್ತುತಿ ನಿಮಗೆ 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 ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಲಾಗದೆ ನನ್ನ ಮೇಲೆತ್ತಿದೆ ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಲಾಗದೆ ನನ್ನ ಮೇಲೆತ್ತಿದೆ ಹಾಲೆಲೂಯಾ ಸ್ತುತಿ ನಿಮಗೆ ಹಾಲೆಲೂಯಾ ಸ್ತುತಿ ನಿಮಗೆ
ಎತ್ತಿರುವೆ ನಿರಂತರವು ಶಾಪವ ನೀಗಿಸಿದೆ ಧೂಳಿಂದ ಎತ್ತಿರುವೆ ಸಿಂಗಾರ ತಂದಿರುವೆ ನಿರಂತರವು ಕೈ ನೀಡಿ ಎತ್ತಿರುವೆ ಉನ್ನತ ಬೆಳೆಸಿದೆ ಮಗನಾಗಿ ಮಾಡಿರುವೆ ನಿರಂತರವು ಶಾಪವ ನೀಗಿಸಿದೆ ಧೂಳಿಂದ ಎತ್ತಿರುವೆ ಸಿಂಗಾರ ತಂದಿರುವೆ ನಿರಂತರವು ಹಾಲೆಲೂಯಾ ಸ್ತುತಿ ನಿಮಗೆ 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 ಹಲ್ಲೆಲೂಯಾ ಹಲ್ಲೆಲೂಯಾ. ಆತನು ಎಲ್ ಶದಾಯ್ ಆಗಿರುವ ದೇವರು, ಆತನೇ ಸರ್ವಶಕ್ತನಾಗಿರುವ ದೇವರಾಗಿದ್ದಾನೆ. ಮನುಷ್ಯರಿಂದ ಆಗದ ಕಾರ್ಯಗಳನ್ನು ಕೂಡ ಯೇಸು ಕ್ರಿಸ್ತನು ಸಾಧ್ಯವಾಗಿ ಮಾರ್ಪಡಿಸುವುದೇ. ಆಮೆನ್. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಬಾಲವಾಗಿ ನಮ್ಮನ್ನು ಬಿಡದೆ, ಕೀಳಾಗಿ ನಮ್ಮನ್ನು ನೋಡದೆ, ಶಿರಸ್ಸಾಗಿ ದೇವರೇ ನಮ್ಮ ಜೊತೆಗೆ ಇದ್ದುಕೊಂಡು ಮಾಡುವ ದೇವರಾಗಿದೆ. ಆಮೆನ್. ಹಲ್ಲೆಲೂಯಾ. ಹೆಚ್ಚು ನಂಬ್ತಾ ಇದೆ. ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಅಸಾಧ್ಯವು ಕೂಡ ದೇವರಲ್ಲಿ ನಂಬಿಕೆ ಇಟ್ಟರೆ ಎಲ್ಲವೂ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ದೇವರು ನಾವು ಈ ರೀತಿ ಸ್ತುತಿ ಪದಗಳು ಆಡುತ್ತಿರುವಾಗ, ದೇವರನ್ನು ನಾವು ಈ ರೀತಿ ಗಣಪಡಿಸುತ್ತಿರುವಾಗ, ಆತನ ಕೆರೂಬಿಯರ ಮಧ್ಯದಲ್ಲಿ, ಸೆರಾಫಿಯರ ಮಧ್ಯದಲ್ಲಿ, ಪರಲೋಕದಲ್ಲೇ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು ಈ ಹಾಡುಗಳಲ್ಲಿ ಈ ಆರಾಧನೆಯನ್ನು ಕೇಳಲು ಇಳಿದು ಬರುವ ದೇವರಾಗಿದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಇನ್ನೊಂದು ಹಾಡುತ್ತಾ ದೇವರ ನಾಮವನ್ನು ಗಣಪಡಿಸೋಣ. నేనెందుకని నీ సొత్తుగా మారితిని యేసయ్యా నీ రక్తముచే కడుగబడినందున నీ అనాది ప్రణాళికలో హర్షించెను నా హృదయ సీమా నీ అనాది ప్రణాళికలో హర్షించెను నా హృదయ సీమా
చర్యను తుదముట్టించుటేనా నియమమాయనే నీ సన్నిధిలో నే పొందుకోని నీ స్నేహితుడానైతిని ఆనాదన్యత ఓ నా భాగ్యము ఏమని వివరించును ఏమని వివరించును ఆనాదన్యత ఓ నా భాగ్యము ఏమని వివరించును ఏమని వివరించును నేనెందుకని నీ సొత్తుగా మారితిని యేసయ్యా నీ రక్తము చే కడుగబడినందున నీ అనాది ప్రణాళికలో
అభిషేకముతో నే పరిపూర్ణత చెందే నీలో నేనుండుటే నాలో నీవుండుటే నా ఆత్మీయ అనుభవమే పరిశుద్ధాత్ముని అభిషేకముతో నే పరిపూర్ణత చెందే ఆహనాదన్యగా నా భాగ్యము ఏమని వివరించును ఏమని వివరించును ఆహనాదన్యగా నా భాగ్యము ఏమని వివరించును ఏమని వివరించును నేనెందుకని నీ సొత్తుగా మారితిని యేసయ్యా నీ రక్తముచే కడుగబడినందున నీ అనాది ప్రణాళికలో హర్షించెను నా హృదయ సీమా నీ అనాది ప్రణాళికలో హర్షించెను నా హృదయ సీమా నీ అనాది ప్రణాళికలో హర్షించెను నా హృదయ సీమా ఆహనాదన్యత ఓహో నా భాగ్యము ఏమని వివరించును ఏమని వివరించును ఆహనాదన్యత ఓహో నా భాగ్యము ఏమని వివరించును ఏమని వివరించును ఏమని వివరించును ఏమని వివరించును. హల్లెలూయా. ಹಾಡುವೆನು ನನ್ನೆಸುವೆ ನೀವೆಷ್ಟು ಒಳ್ಳೆಯವರಪ್ಪ ನಿನ್ನ ಪ್ರೀತಿ ಹೇಗೆಲ್ಲಪ್ಪ ನೀವೆಷ್ಟು ಒಳ್ಳೆಯವರಪ್ಪ ನಿನ್ನ ಪ್ರೀತಿ ಹೇಗೆಲ್ಲಪ್ಪ
ನೀನೇ ಸಯ್ಯ, ನಿನ್ನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನ್ನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನ್ನಗಾಗಿ ಹಾಡಿ ಹೊಗಳುವೆ, ಜೀವನವೆಲ್ಲ ನಿನ್ನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ, ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಬಾಳೆಲ್ಲ ಹರ್ಷಾನಂದ, ನೀನಿರಲು ಬಾಳೆಲ್ಲ ಹರ್ಷಾನಂದ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ, ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ಈ ಹಾಡು ನಿನ್ನಗಾಗಿಯೇ
ಹಲ್ಲೆಲೂಯ. ಹಲ್ಲೆಲೂಯ. ಎಷ್ಟು ಜನರು ದೇವರನ್ನ ಆರಾಧಿಸುವುದಕ್ಕೆ ಸಿದ್ಧವಾಗಿದ್ರು? ದೇವರನ್ನ ಆರಾಧಿಸುವುದಕ್ಕೆ ನಾವೆಲ್ಲರೂ ಸಿದ್ಧವಾಗಿರೋದ್ರಿಂದ ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿ ನಾವು ಮೊಣಕಲ್ಲಿರುತ್ತಾ ದೇವರನ್ನ ಆರಾಧಿಸೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರತಿಯೊಬ್ಬರು ನಾವು ಆ ಕಡೆ ಈ ಕಡೆ ಗಮನಿಸಿದೆ ಮನುಷ್ಯರು ನಮ್ಮನ್ನು ನೋಡ್ತಿರುವುದಾಗಿ ನಾವು ಸುಮ್ಮನೆ ಕುಂಡ್ರದೆ ನಮ್ಮ ನಿರ್ಮಾಣಿಕನಾಗಿರುವ ದೇವರು ನಮ್ಮನ್ನು ನೋಡುವವನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಂಡು ಎಲ್ಲರೂ ಕೂಡ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡುತ್ತಾ ದೇವರನ್ನ ಆರಾಧಿಸೋಣ. ಎಲ್ಲರೂ ಕಣ್ಮುಚ್ಚಿ ನಾವು ದೇವರನ್ನ ಆರಾಧಿಸೋಣ. ಸ್ತೋತ್ರಂ 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 ಸ್ತೋತ್ರಂ. ಸರ್ವಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸರ್ವಶಕ್ತನಾಗಿರುವ ದೇವನಿಗೆ ಸ್ತೋತ್ರಂ 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 ಸ್ತೋತ್ರಂ. ದೇವರೇ ನಮ್ಮ ಜೊತೆ ಬನ್ನಿರಿ, ಪರಿಶುದ್ಧಾತ್ಮನಾಗಿರುವ ದೇವರೇ యేసయ్య ನಿನ್ನನ್ನೇ ಆರಾಧಿಸುತ್ತಾ ಇದ್ದೇವೆ ಕರ್ತನೆ. ನೀನೇ ಆರಾಧನೆಗೆ ನಾಯಕನಾಗಿರುವ ದೇವರು. ಸ್ತುತಿಗಳ ಮಧ್ಯದಲ್ಲಿ ಯಾವಾಗಲೂ ವಾಸಿಸುವಾತನೇ ನಿನ್ನನ್ನು ಸ್ತುತಿ ಮಾಡುವುದಕ್ಕೆ ನಿನ್ನ ಮಹಾಕೃಪೆಯನ್ನು ಈ ದಿನವೂ ಕೊಟ್ಟಿರುವ ದೇವ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ಪ್ರತಿಯೊಂದು ದಿನವೂ ದೇವರೇ ನಿನ್ನನ್ನು ಆರಾಧಿಸುವಂತೆ ದೇವರೇ ಸಮಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ದೇವರೇ ನಮ್ಮನ್ನು ಬಲಪಡಿಸಿಕೊಂಡು ಬರುತ್ತಿರುವ ನಿನ್ನ ವಿಧಾನಕ್ಕಾಗಿ ಕೂಡ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವ. యేసయ్య ನಿನ್ನನ್ನೇ ಆರಾಧಿಸ್ತಾ ಇದ್ದೇನೆ ದೇವರೇ. యేసయ్య ನಿನ್ನನ್ನೇ ಘನಪಡಿಸ್ತಾ ಇದ್ದೇನೆ ದೇವರೇ. ನೀನೇ ನಮ್ಮ ಆರಾಧನೆಯಲ್ಲಿ ನೆಲೆಯಿಸು ದೇವರೇ. యేసయ్య ನೀನೇ ಆರಾಧನೆಯಲ್ಲಿ ಕಂದೇವರೇ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸು ದೇವರೇ. ನಿನ್ನ ಪ್ರಸನ್ನತೆಯಲ್ಲಿಯೇ ರೆಕ್ಕೆಯಿಲ್ಲದೆ ಹಾರುವಂತೆ ನಮ್ಮನ್ನು ಮಾರ್ಪಡಿಸು ದೇವ. ಈ ಆರಾಧನೆಯಲ್ಲಿ ಇಳಿದು ಬಾ ಕರ್ತನೇ. ಸೇರಿರುವ ಸಭೆಯವರೆಲ್ಲರೂ ಕೂಡ ದೇವರೇ ಮನಪೂರ್ವಕವಾಗಿ ಆರಾಧಿಸುವಂತೆ ಮನದಟ್ಟು ಮಾಡಿ ನೀನು ಸಹಾಯ ಮಾಡುವುದೇವರೇ. ಕರ್ತಾದಿ ಕರ್ತನಾಗಿರುವ ದೇವರೇ ನೀನು ದೇವರೇ ಸರ್ವೋನ್ನತನಾಗಿರುವ ದೇವರು, ಸ್ವರ್ಗಾಧಿಪತಿ ಆಗಿರುವ ದೇವರೇ ನಿನ್ನನ್ನು ಆರಾಧಿಸ್ತಾ ಇದ್ದೇವೆ ದೇವರೇ. యేసయ్య ನಿನ್ನನ್ನು ಆರಾಧಿಸ್ತಾ ಇದ್ದೇವೆ, ನಿನ್ನನ್ನು ಆರಾಧಿಸ್ತಾ ಇದ್ದೇವೆ ದೇವರೇ. యేసಪ್ಪ ನಿನ್ನನ್ನು ಆರಾಧಿಸ್ತಾ ಇದ್ದೇವಯ್ಯ. యేసయ్య ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಸ್ತುತಿ ಮಾಡೋಣ, ಸ್ತುತಿ ಮಾಡೋಣ, ಸ್ತುತಿ ಮಾಡೋಣ. ಬನ್ನಿರಿ ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿ ವಾಸಿಸಲು ಬನ್ನಿರಿ ದೇವರೇ. యేసయ్య ಈ ಆರಾಧನೆ ನಾವು ನಿನಗಾಗಿ ದೇವರೇ ನಿನ್ನನ್ನು ಘನಪಡಿಸುವುದಕ್ಕೆ ದೇವರೇ ನಾವು ಮಾಡುತ್ತಿರುವಾಗ ದೇವರೇ ಪರಲೋಕ ಮಹಿಮೆಯನ್ನು ಬಿಟ್ಟು ಭೂಲೋಕಕ್ಕೆ ನಮ್ಮ ಆರಾಧನೆಯಲ್ಲಿ ನೆಲೆಸಲು ದೇವರೇ ಬರುವಾತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ 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 ಹಲ್ಲೆಲೂಯಾ. యేసయ్య ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ಇಲ್ಲದೆ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನ
ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಸಮ್ಮುಖ ನಾನು ಕಾಣಬೇಕು. ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಬಂಡೆಯ ಬಿರುಗಲಿ ನನ್ನನ್ನು ನಿಲ್ಲಿಸು. ಬಂಡೆಯ ಬಿರುಗಲಿ ನನ್ನನ್ನು ನಿಲ್ಲಿಸು. ನಿನ್ನ ಸಮ್ಮುಖದಲ್ಲಿ ನಾ ಸ್ತುತಿಸುವೆನು. ನಿನ್ನ ಸಮ್ಮುಖದಲ್ಲಿ ನಾ ಹಾಡುವೆನು. ನಿನ್ನ ಸಮ್ಮುಖ 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 ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ದೇವಾನಿಗೆ ಸ್ತೋತ್ರ. ಮಹಿಮೈಶ್ವರ್ಯವುಳ್ಳ ದೇವಾನಿಗೆ ಸ್ತೋತ್ರ. ನೀತಿ ಸೂರ್ಯನನ್ನು ಆರಾಧಿಸುತ್ತೇನೆ. ಪರಿಶುದ್ಧನ ದೇವಾನಿಗೆ ಸ್ತೋತ್ರ. ಮಹಾಪ್ರಭಾವ ಶಕ್ತಿಯುಳ್ಳ ದೇವಾನಿಗೆ ಸ್ತೋತ್ರ. ಸಮ್ಮುಖವು ನನ್ನ ಮುಂದೆ ಸಾಗಲಿ. ನಿನ್ನ ಸಮ್ಮುಖವು ನನ್ನ ಮುಂದೆ ಸಾಗಲಿ. ನಾ ಹೋಗುವ ಸ್ಥಳವೆಲ್ಲ ನನ್ನೊಂದಿಗೆ ಬರುವೆ ನೀ. ನಾ ಹೋಗುವ ಸ್ಥಳವೆಲ್ಲ ನನ್ನೊಂದಿಗೆ ಬರುವೆ ನೀ. ನಿನ್ನ ಹಸ್ತದಿಂದ ನನ್ನ ಮರೆ ಮಾಡಿದೆ. ನಿನ್ನ ಮಹಿಮೆಯಿಂದ ನನ್ನ ಆವರಿಸಿದೆ. ನಿನ್ನ ಸಮ್ಮುಖ 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 ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ
ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಸಾನ್ನಿಧ್ಯದಲ್ಲಿ ಬಿರುಗಾಳಿಯು ಅಡಗಿತು. ನಿನ್ನ ಸಾನ್ನಿಧ್ಯದಲ್ಲಿ ಬಿರುಗಾಳಿಯು ಅಡಗಿತು. ನಿನ್ನ ಸಾನ್ನಿಧ್ಯದಲ್ಲಿ ದುರಾತ್ಮವು ನಡುಗಿತು. ನಿನ್ನ ಸಾನ್ನಿಧ್ಯದಲ್ಲಿ ದುರಾತ್ಮವು ನಡುಗಿತು. ನಿನ್ನ ಸಮ್ಮುಖದಲ್ಲಿ ಆ ಸೌಖ್ಯ ಉಂಟು. ನಿನ್ನ ಸಮ್ಮುಖದಲ್ಲಿ ಆ ಬಲ ಉಂಟು. ನಿನ್ನ ಸಮ್ಮುಖ 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 ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಕೃಪೆಯೊಂದೇ ಸಾಕು ಏಸಯ್ಯ, ನಾನು ಅದರಲ್ಲಿ ಜೀವಿಸುವೆನಯ್ಯ. ನಿನ್ನ ಕೃಪೆಯೊಂದೇ ಸಾಕು ಏಸಯ್ಯ, ನಾನು ಅದರಲ್ಲಿ ಜೀವಿಸುವೆನಯ್ಯ. ಏಸಯ್ಯ ಏಸಯ್ಯ ನಿನ್ನ ಕೃಪೆ ನನಗೆ ಸಾಕು ಏಸಯ್ಯ. ಏಸಯ್ಯ ಏಸಯ್ಯ ನಿನ್ನ ಕೃಪೆ ನನಗೆ ಸಾಕು ಏಸಯ್ಯ. ಕೃಪೆಯೊಂದೇ ಸಾಕು ಏಸಯ್ಯ, ನಾನು ಅದರಲ್ಲಿ ಜೀವಿಸುವೆನಯ್ಯ. ನಿನ್ನ ಕೃಪೆಯೊಂದೇ ಸಾಕು ಏಸಯ್ಯ, ನಾನು ಅದರಲ್ಲಿ ಜೀವಿಸುವೆನಯ್ಯ. ನೀನು ನನ್ನನ್ನು
ಪ್ರೀತಿಸಿತು ಶಾಶ್ವತ ಪ್ರೇಮದಿಂದಲೇ ನೀನು ನನ್ನನ್ನು ಕಂಡುಕೊಂಡಿದ್ದು ತಾಯಿಯ ಗರ್ಭದಿಂದಲೇ ನೀನು ನನ್ನನ್ನು ಪ್ರೀತಿಸಿತು ಶಾಶ್ವತ ಪ್ರೇಮದಿಂದಲೇ ನೀನು ನನ್ನನ್ನು ಕಂಡುಕೊಂಡಿದ್ದು ತಾಯಿಯ ಗರ್ಭದಿಂದಲೇ ನೀವೊಳ್ಳೆಯವ ನೀ ಸರ್ವಶಕ್ತ ನೀವೊಳ್ಳೆಯವ ನೀ ಸರ್ವಶಕ್ತ ನೀವೊಳ್ಳೆಯವ ನೀ ಸರ್ವಶಕ್ತ ನೀವೊಳ್ಳೆಯವ ನೀ ಸರ್ವಶಕ್ತ యేసయ్య యేసయ్య ನಿನ್ನ ಕೃಪೆ ನನಗೆ ಸಾಕು యేసయ్య 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 ನಿನ್ನ ಕೃಪೆ ನನಗೆ ಸಾಕು యేసయ్య యేసయ్య ನಿನ್ನ ಕೃಪೆ ನನಗೆ ಸಾಕು యేసయ్య యేసయ్య యేసయ్ಯ ನಿನ್ನ ಕೃಪೆ ನನಗೆ ಸಾಕು యేసయ్య. ಎಲ್ಲರೂ ಕೈ ಕಟ್ಟಿದ್ದೀರಾ? ನಿನ್ನ ಕೃಪೆಯೊಂದೇ ಸಾಕು యేసయ్ಯ ನಾನು ಅದರಲ್ಲಿ ಜೀವಿಸುವೆನಯ್ಯ. ನಿನ್ನ ಕೃಪೆಯೊಂದೇ ಸಾಕು యేసయ్య. ನಾನು ಅದರಲ್ಲಿ ಜೀವಿಸುವೆನಯ್ಯ. ಪರಿಶುದ್ಧಾತ್ಮನಾಗಿರುವುದೇನು ನಿನ್ನ ಕೃಪೆಯೊಂದೇ ನಮಗೆ ಸಾಕಿದೆ. ನಿನ್ನ ಪ್ರಸನ್ನತೆ ಇಲ್ಲಬೇಕಾದರೆ ನಮ್ಮಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಈ ರೀತಿಯಾಗಿ ಬಾಳಲು ಕೂಡ ಸಾಧ್ಯವಿಲ್ಲ ಕರ್ತನೆ. ನಿನ್ನ ಪ್ರಸನ್ನತೆ ಇಲ್ಲದಿದ್ದರೆ ಮಾಡುವುದು ಕೂಡ ಸಾಧ್ಯವಾಗದಿದೆ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸಿಕೊಂಡು ಬರುತ್ತಿರುವ ದೇವರೇ యేసయ్య ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನಾಗಿದೆ ನೀನೇ ನಮ್ಮ ಆರಾಧನೆಯನ್ನು ಇಳಿದು ಬಂದಿರುವ ದೇವ. ಕರ್ತಾವೆ ತಂದೆ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ದೇವರೇ ಸ್ವರ್ಗಾಧಿಪತಿಯಾಗಿರುವ ದೇವ ನಿನಗೆ ಸ್ತೋತ್ರ. ದೇವರೇ ಮುಂದಿನ ಎಲ್ಲ ವಿಷಯಗಳಲ್ಲಿ ಕೂಡ ದೇವರೇ ನೀನೇ ಜೊತೆಯಾಗಿದ್ದು ನಡೆಸು. ಅದೇ ರೀತಿ ಸೇರಿ ಬಂದಿರುವಂಥ ಎಲ್ಲರನ್ನು ಈ ಲೈವನ್ನು ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬರೆಲ್ಲರನ್ನು ದೇವರೇ ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೀನಿ ದೇವ. ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ದೇವರೇ ನೀನೇ ಬಲವಾದ ಕಾರ್ಯವನ್ನು ದೇವರೇ ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ಮಾಡಿಕೊಂಡು ಬರುತ್ತಿರುವ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಷ್ಟೊತ್ತನಗಳಿದ್ರೆ ನಿನ್ನ ನಾಯಕತ್ವದಲ್ಲಿ ಆರಾಧನೆಯನ್ನು ನಮ್ಮ ಮೂಲಕ ನಡೆಸಿಕೊಂಡು ಬಂದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಈ ಆರಾಧನೆ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್ ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರಿಯ ದೇವಿ ಜನರೇ, ಎಷ್ಟು ಜನರು ದೇವರ ಸ್ವರವನ್ನು ಕೇಳುವುದಕ್ಕೆ ಅಂತೇಳಿ ನಿಮಗೆಲ್ಲರಿಗೂ ಆಸೆ ಐತೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ದೇವರ ಸ್ವರವು ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ. ಯಾಕಂದರೆ ಈ ಲೋಕದಲ್ಲಿ ಭೂಮಿ ಆಕಾಶ ಅಳಿದು ಹೋದರೂ ಆತನ ಮಾತುಗಳು ನಿತ್ಯ ಜೀವವನ್ನುಂಟು ಮಾಡುವ ಮಾತುಗಳಾಗಿದೆ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಈ ದಿನವನ್ನು ವಾಕ್ಯವನ್ನು ನೋಡಿಕೊಳ್ಳೋಣ. ತೆಗಿರಿ ವಾಕ್ಯವನ್ನು. ವಿಮೋಚನೆ ಕಂಡ 14ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ವಾಕ್ಯವನ್ನು ಓದೋಣ ನಾವು. ಯೆಹೋವನು ಮೋಶೆಗೆ
ಇಸ್ರಾಯೇಲರು ಅಡ್ಡತೆರಿಗೆ ಪಿಹಾಯಿರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬಾಲ್ಚೆಫೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಸರಿ, ಎಲ್ಲ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ವಾಕ್ಯಕ್ಕಾಗಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ದಿನವೂ ದೇವರೇ, ನಮಗೂ ನಮ್ಮ ಜನರಿಗೂ ಬೇಕಾಗಿರುವಂಥ ಮಾತನ್ನು ದೇವರೇ ನೀನೇ ಮಾತನಾಡು ಕರ್ತನೆ. ದೇವರೇ, ನಿನ್ನ ಪ್ರಸನ್ನತೆಯಿಂದ ದೇವರೇ ಸಭಾ ಇಷ್ಟೋ ತನಕ ಹಾಡುಗಳಲ್ಲಿ ಆರಾಧನೆಯಲ್ಲಿ ದೇವರೇ ಇದ್ದಿದ್ದಕ್ಕಾಗಿ ಸ್ತೋತ್ರ ದೇವರೇ. ಇನ್ನು ವಾಕ್ಯದಲ್ಲಿ ಕರ್ತನೆ ನಮ್ಮ ಜನರಿಗೂ ನಮಗೂ ಬೇಕಾಗಿರುವಂಥ ವಾಕ್ಯವನ್ನು ನೀನೇ ಮಾತನಾಡು ದೇವರೇ. ಅದೇ ರೀತಿ ದೇವರೇ ಆ ವಾಕ್ಯ ಮಾರ್ಗದಲ್ಲಿ ನಡೆಯುವಂತೆ ಎಲ್ಲರ ಹೃದಯಗಳನ್ನು ತೆರೆದು ದೇವರೇ ಆ ವಾಕ್ಯಗಳನ್ನು ಹೃದಯ ಎಂಬ ಅಲ್ಲಿಗೆಯಲ್ಲಿ ಬರೆದುಕೊಂಡು ದೇವರೇ ಸ್ಥಿರವಾಗಿ ಜೀವಿಸುವಂತೆ ಕೂಡ ಸಹಾಯ ಮಾಡಿ ನೀನೆ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆ ಯಾವುದು ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ, ವಿಮೋಚನೆ ಕಂಡ 14ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನದಲ್ಲಿ ಏನು ಹೇಳ್ತಂದರೆ, ಮೋಶೆಯು ದೇವರ ಮಾತನ್ನು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರು ಕೇಳ್ತಾರೆ? ಮೋಶೆ ದೇವರ ಮಾತನ್ನು ಕೇಳ್ತೇನೆ. ದೇವರ ಮಾತು ಕೇಳುವಾಗ ದೇವರಲ್ಲಿ ಒಂದು ಪ್ರಸ್ತಾವನೆ ಮಾಡ್ದ. ಏನು ಪ್ರಸ್ತಾವನೆ ಅಂದರೆ ಬಾಳ್ಚೆ ಏನಂತೆ ಫೋನ್. ಹಲ್ಲೆಲೂಯಾ. ನಾವೆಲ್ಲರೂ ಕೇಳಿರುವಂಥ ಹೆಸರುಗಳು ಯಾವುದಾವ ಹೇಳ್ರಿ? ಸ್ಮಾರ್ಟ್ಫೋನು, ಐಫೋನು ಮತ್ತು ಟ್ಯಾಬ್. ಹಲ್ಲೆಲೂಯಾ. ನಾವು ಈ ಫೋನ್ಗಳು ನೋಡಿವಿ. ಇಲ್ಲಿ ಏನಿಲ್ಲಿ ಬಾಳ್ಚೆ ಫೋನ್ ಅಂತ ಐತೆ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯದಲ್ಲಿ ಈ ಬಾಳ್ಚೆ ಫೋನ್ ಅಂದರೆ ಅದೊಂದು ಊರಿನ ಹೆಸರು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರನ್ನು ಯೇಸು ಕ್ರಿಸ್ತನು ಯೆಹೋವ ದೇವರು ಆತನು ಮೋಶೆ ಮೂಲಕ ಎಲ್ಲಿ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರಬೇಕಾದ್ರೆ ಕೆಂಪು ಸಮುದ್ರ ಅವ್ರಿಗೆ ಎದುರಾಗಿ ಬರ್ತಾ ಇದೆ. ಹಲ್ಲೆಲೂಯಾ. ಏನು ಬರ್ತಾ ಇದೆ ಅವರಿಗೆ? ಕೆಂಪು ಸಮುದ್ರ ಎದುರಾಗಿ ಬರ್ತಾ ಇದ್ದರೆ ಈಗ ಅವರು ಹೋಗ್ತಾ ಇದ್ದಾರೆ, ಅವರಿಂದ ಅಸಾಧ್ಯ. ಅಲ್ಲಿ ಅವರಿಗೆ ಅಸಾಧ್ಯ. ಯಾಕಂದರೆ ಈಗ ನೋಡ್ರಿ, ಒಂದು ಸಣ್ಣದೊಂದು ಏನಾದರೂ ಹಳ್ಳ ಅಥವಾ ಒಂದು ಕಾಲೆವು ಒಂದು ನದಿ ಇದ್ದರೆ ಅದನ್ನು ದಾಟಬೇಕಂದ್ರೆ ಬೋಟ್ ಬೇಕು ಅಲ್ಲ? ಏನು ಬೇಕು? ಬೋಟ್ ಬೇಕು. ಇಲ್ಲಾಂದರೆ ಹಡಗು ಬೇಕು, ಹೋಗಂಗಿಲ್ಲ. ಹಲ್ಲೆಲೂಯಾ. ಅವು ಇದ್ದರೂ ಕೂಡ ಅಷ್ಟು ಜನರು ಏನಾಗಿಲ್ಲ, ಹೋಗೋದಕ್ಕೆ ಆಗಂಗಿಲ್ಲ. ಹಲ್ಲೆಲೂಯಾ. ಆದರೆ ಇಲ್ಲಿ ನೋಡ್ರಿ, 6 ಲಕ್ಷ ಜನರದರ ಕಾಲಾಳುಗಳು. ಹಲ್ಲೆಲೂಯಾ. ಐಗುಪ್ತ ದೇಶದಿಂದ ಬರೀ 20 ವರ್ಷದ ಯೌವನಸ್ಥರೇ, ಪುರುಷರೇ, ಗಂಡ್ಮಕ್ಕಳೇ 6 ಲಕ್ಷ ಜನರು. ಬೈಬಲ್ ಪಂಡಿತರು ಹೇಳಿದ ಪ್ರಕಾರ ಟೋಟಲು 20 ಲಕ್ಷ ಜನರು ಎಲ್ಲಿಂದ ಬರ್ತಿದ್ದಾರೆ? ಐಗುಪ್ತ ದೇಶದಿಂದ ಕಾನಾನ್ ಪಯಣಕ್ಕೆ, ಕಾನಾನ್ ನಗರಕ್ಕೆ ಇವರು ಹೋಗುವುದಕ್ಕೆ ಹೋಗ್ತಿರುವಾಗ ಅವರಿಗೊಂದು ಸಮಸ್ಯೆ. ಹಲ್ಲೆಲೂಯಾ. ಏನು ಸಮಸ್ಯೆ ಅದು? ಎಲ್ಲರಿಗೂ ಗೊತ್ತದ. ಏನು? ಕೆಂಪು ಸಮುದ್ರ. ಹಲ್ಲೆಲೂಯಾ. ಯಾವ ಸಮುದ್ರ? ಕೆಂಪು ಸಮುದ್ರ. ನಮ್ಮಂತರಿ ನಿಮ್ಮಂತರಿ ಕೆಂಪು ಸಮುದ್ರ ಅಡ್ಡ ಬಂದರೆ ಏನು ಮಾಡ್ತೀವಿ ಹೇಳ್ರಿ? ಬೈಕಂತ ಇರ್ಬಿಡ್ತೀವಲ್ಲ. ಇದೇನಿದು ಬರೀ ಸಮುದ್ರ ನಮಗೆ ಅಡ್ಡ ಬಂದ ತನಕಂತಿರ್ತಾರೆ. ಹಲ್ಲೆಲೂಯಾ. ಆದರೆ ಇಲ್ಲಿ ಏನು ಮಾಡ್ತಾರ? ಈ 20 ಲಕ್ಷ ಜನರು, ಹಲ್ಲೆಲೂಯಾ, ಈ 20 ಲಕ್ಷ ಜನರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. 20 ಲಕ್ಷ ಜನರು ಹೋಗೋದು ಮಾತ್ರವಲ್ಲದೆ ಇನ್ನೊಂದು ಮಾಡ್ತಿದಾರ, ಅವ್ರ ಸಾಮಾನುಗಳೆಲ್ಲ ತಗೊಂಬರ್ತಿದಾರ. ಏನು ಮಾಡ್ತಾರೆ ಅವ್ರ ಸಾಮಾನುಗಳೆಲ್ಲ? ಈಗ ನೀವು ಕೂಡ ಊರಿಗೆ ಹೋಗ್ತೀರಿ. ಊರಿಗೆ ಹೋದಾಗ ಏನು ಮಾಡ್ತೀರಿ ನೀವೆಲ್ಲ? ಬರೋಕೆ ಇಲ್ಲಿ ಹೋಗ್ತೀರಾ? ಬ್ಯಾಗ್ಗಳು ತಂದು ಹೋಗ್ತೀರಾ? ಮತ್ತೆ ಇನ್ನೇನು ಮಾಡ್ತೀರಿ? ಗಾಡಿ ಇದ್ದರೆ ಗಾಡಿ ತಗೊಂಡು ಹೋಗ್ತೀರಿ, ಸೈಕಲ್ ಇದ್ದರೆ ಸೈಕಲ್ ತಂದು ಹೋಗ್ತೀರಿ. ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗ್ತೀವಿ ಅಂದರೆ ಎಲ್ಲ ಸಾಮಾನು ತಗೊಂಡು ಹೋಗ್ತೀವಿ ಅಲ್ಲ? ಈಗ ನೋಡ್ರಿ, ಒಬ್ಬ ವ್ಯಕ್ತಿ ಒಂದು ಮಾತು ಹೇಳ್ತಾನ, ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಹೆಚ್ಚು ಲಗೇಜ್ ಇರ್ತಾವಂತೆ. ಹಲ್ಲೆಲೂಯಾ. ಹೆಚ್ಚು ಬ್ಯಾಗ್ಗಳು ಯಾರಿಗಿರ್ತಾವ? ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ. ಈಗ ನಮಗೆ ಕೂಡ ನಾವು ಹೋಗ್ತೀವಿ, ಗಂಡು ಮಕ್ಕಳಂದ್ರೆ ಬರೀ ಒಂದು ಸಣ್ಣದು ಕಾಲೇಜ್ ಬ್ಯಾಗ್ ಯಾಕೆಂದ್ರೆ ಹೋಗ್ಬಿಡ್ತಾರ. ಹೆಣ್ಮಕ್ಳಿಗೆ ಹೆಂಗೆ ಬೇಕು ಹೇಳ್ರಿ? 3 ಬ್ಯಾಗ್ ಬೇಕು, 4 ಬ್ಯಾಗ್ ಬೇಕು, 5 ಬ್ಯಾಗ್ ಬೇಕು. ಅಲ್ಲಲ್ಲಿಯ ಅಲ್ಲಿ 20 ಲಕ್ಷ ಜನರು ಅವ್ರ ಸಾಮಾನುಗಳೆಲ್ಲ ತೆಗೆದುಕೊಂಡು, ಅವರು ಕುರಿ, ದನ, ಒಂಟೆ, ಕತ್ತೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಆ ಹೋಗುವಂಥ ಸಮಯದಲ್ಲಿ ದೇವರು ಮೋಶೆ ಹತ್ರ ಮಾತಾಡಿದನು. ಆಮೇನ್. ಹಲ್ಲೆಲೂಯ. ಮೋಶೆ ಹತ್ರ ಮಾತಾಡಿ ಏನು ಹೇಳ್ತಾನೆ ಹೇಳ್ರಿ? ನೀನು ಎಲ್ಲಿಗೆ ಹೋಗ್ಬೇಕು? ಬಾಳ್ಚೆ ಫೋನ್ ಎದುರಾಗಿ ಅಲ್ಲಿ ನಿಂತ್ಕೊಳ್ಬೇಕು. ಹಲ್ಲೆಲೂಯ. ನೋಡ್ರಿ, ದೇವರು ಹೇಳ್ತಾ ಇದ್ದಾನಂದರೆ ಅದರಲ್ಲಿ ಒಂದು ಏನೋ ಅರ್ಥ ಇದೆ. ಹಲ್ಲೆಲೂಯ. ನೋಡ್ರಿ, ನೀವು ಹೇಳ್ತೀವಂದರೆ ನಮ್ಮ ಮಾತಲ್ಲಿ ಕೆಲವೊಂದು ಅರ್ಥ ಇರ್ತಾವ, ಕೆಲವೊಂದು ಅರ್ಥ ಇರೋಂಗಿಲ್ಲ. ಆದರೆ ದೇವರು ಹೇಳ್ತದೆ ಅಂದರೆ ಖಂಡಿತವಾಗಿ ಅದರಲ್ಲಿ ಅರ್ಥ ಇದ್ದೇ ಇರುತ್ತದೆ. ಆಮೇನ್. ಹಲ್ಲೆಲೂಯ. ಈ ಬಾಳ್ಚೆ ಫೋನ್ ಅನ್ನುವಂಥ ಹೆಸರಿಗೆ ಅರ್ಥ ಏನಂದರೆ ಜಾಗರೂಕತೆ. ಹಲ್ಲೆಲೂಯ. ಎಲ್ಲರೂ ಹೇಳ್ರಿ, ಜಾಗ್ರತೆ. ಬಾಳ್ಚೆ ಫೋನ್ ಅಂದರೆ ಅರ್ಥ ಏನು? ಜಾಗ್ರತೆ. ಈಗಲೂ ಕೂಡ ನಾವು ಮೊಬೈಲ್ ಯೂಸ್ ಮಾಡ್ತೀವಿ. ಭಾಳ ಜನರು ಅಂತ ಜಾಗ್ರತೆಯಾಗಿ ಯೂಸ್ ಮಾಡು. ಹೆಂಗೆ ಯೂಸ್ ಮಾಡು?
ಜಾಗೃತಿಯಾಗಿ ಯೂಸ್ ಮಾಡು. ಕೆಳಗೆ ಬಿತ್ತಂದರೆ ಮತ್ತೆ ದೊಡ್ಡ ದೊಡ್ಡ ಮೊಬೈಲ್. ಹಲ್ಲೆಲೂಯಾ. ನೋಡ್ರಿ, ಬರೀ ಸರ್ವಸಾಮಾನ್ಯ ಈ ಲೋಕದಲ್ಲಿರುವಂಥ ಸಾಮಾನುಗಳಿಗೆ ನಾವು ಜಾಗೃತೆ ವಹಿಸ್ತಾ ಇದ್ದೀವಿ. ನಾವು ದೇವರ ಆಶೀರ್ವಾದವನ್ನು ಎದುರು ನೋಡಬೇಕಾದ್ರೆ ನಾವು ಜಾಗೃತೆಯಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ಈಗ ನೋಡ್ರಿ, ಈ ಜನರೆಲ್ಲರೂ ಹೋಗ್ತಾ ಇದ್ದಾರೆ, ಇನ್ನು ಕೆಂಪು ಸಮುದ್ರ ವಿಭಾಗವಾಗಿಲ್ಲ, ಕೆಂಪು ಸಮುದ್ರ ಹತ್ರ ಇನ್ನೂ ಹೋಗಿಲ್ಲ ಇವರು. ಅವಾಗೆ ದೇವರು ಆಜ್ಞಾಪಿಸ್ತಾ ಇದ್ದೀನಿ, ಹಲ್ಲೆಲೂಯಾ, ನೀವು ಅಲ್ಲಿ ಸ್ವಲ್ಪ ಹೊತ್ತು ಇಳುಕೊಳ್ಳಿರಿ ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ದೇವರು ನಮಗೂ ಕೂಡ ಆಶೀರ್ವಾದ ಮಾಡ್ಬೇಕಂತೇಳಿ ದೇವರು ಕಾಯ್ತಾ ಇದ್ದಾನೆ. ಯಾಕೆ ಅಂದರೆ ನಾವು ಜಾಗೃತೆಯಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನರು ಜಾಗೃತೆಯನ್ನು ವಹಿಸ್ತೀರಿ? ಜಾಗೃತೆ ವಹಿಸ್ತೀರ ದೇವ್ರ ವಿಷಯದಲ್ಲಿ ಆಗಿರಲಿ. ಈಗ ನೋಡ್ರಿ, ಮತ್ತೆ ಕರೋನಾ ವೈರಸ್ ಬಂತು ಯಾವಾಗ? ಡಿಸೆಂಬರ್ 31, 2019. ಅದರ ಹೆಸರೇನು? ಕೋವಿಡ್-19 ಅಂದರೆ ಅರ್ಥ ಏನು? 2019 ಬಂದಿರೋಕ್ಕೋಸ್ಕರ ಅದನ್ನೇನಂತಾರ? ಕೋವಿಡ್-19. ನೋಡ್ರಿ, ಕೋವಿಡ್-19 ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಹೇಳ್ರಿ? ನಮ್ಮಣ್ಣ ಅಂತೇಳಿ ಎಲ್ಲರೂ ಅಪ್ಪು ಹೇಳೋದೇನು, ಮಾತಾಡೋದೇನು, ಶೇಕ್ ಹ್ಯಾಂಡ್ ಕೊಡೋದೇನು, ಬಾಬಾ ಮಾತಾಡೋ ಪ್ರೀತಿ ಮಾಡೋದೇನು. ಯಾವಾಗ ಕೋವಿಡ್-19 ಬಂತೋ ಭಾಳ ಜಾಗ್ರತೆ ಆಗ್ಬಿಟ್ರ ಜನರು. ಅಲ್ಲಿ ಏನಾಗ್ಬಿಟ್ರೆ ಭಾಳ ಜಾಗ್ರತೆ ಆಗ್ಬಿಟ್ರ. ಏನಂದ್ರೆ ಅಲ್ಲೇ ಇರು ಒಂದೇನೆ ಅಲ್ಲ, ಮಾಸ್ಕ್ ಹಾಕ್ಕೊಳ್ಳೋದೇನು ಅಲ್ಲ, ಹಾಕ್ಕೊಳ್ಬೇಕು, ಒಳ್ಳೇದೇ. ಮತ್ತು ಸ್ಯಾನಿಟೈಸರ್ ಹಾಕ್ಕೊಳ್ಳೋದೇನು. ಒಬ್ಬ ತಿರ್ತಾನ, ಅದು ಎಲ್ಲಿ ಹೋಗಿರಂಗ ಮನೆಗೆ ಇರ್ತಾನೆ, 24 ಗಂಟೆ ಸ್ಯಾನಿಟೈಸರ್ ಹಾಕಿ ನಿಂಗೆ ಅನ್ಕೊಂಡಿರ್ತಾನ, ಹೊರಗೆ ಹೋಗಿರಂಗಿಲ್ಲ, ಎಲ್ಲಿ ಹೋಗಿರಂಗಿಲ್ಲ. ಭಯ ಜನರಿಗೆ, ಎಲ್ಲಿ ಪ್ರಾಣ ಹೋಗ್ಬಿಡುತ್ತೆ ಅಂತೇಳಿ ಜಾಗ್ರತೆಯಿಂದ ಸ್ಯಾನಿಟೈಸರ್ ಹಾಕ್ಯಂತಾರ, ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರ, ಮತ್ತು ಮಾಸ್ಕ್ ಹಾಕ್ಯಂತಾರ, ಅಂತರವನ್ನು ಕಾಯ್ದುಕೊಳ್ತಾರ. ಯಾಕೆ? ಜೀವ ಉಳಿಸುವುದಕ್ಕಾಗಿ ಏನು ಮಾಡ್ತಾರೆ ಇವರು? ಜಾಗೃತ ವಹಿಸ್ತಾರ. ನಾವು ಆಶೀರ್ವಾದ ಹೊಂದುವುದಕ್ಕಾಗಿ ನಾವು ಕೂಡ ಆತ್ಮಿಕ ವಿಷಯದಲ್ಲಿ ಜಾಗೃತೆ ವಹಿಸಬೇಕು. ಆಮೇನ್. ಹಲ್ಲೆಲೂಯಾ. ನಾವೇನು ಮಾಡಬೇಕು? ಆತ್ಮಿಕ ವಿಷಯದಲ್ಲಿ ಜಾಗೃತಿಯನ್ನು ವಹಿಸಬೇಕು. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಈ ದಿನದಲ್ಲಿ ನಮ್ಮ ಮುಂದೆ ಇರುವಂಥ ಎಂಥ ಕೆಂಪು ಸಮುದ್ರದಿಂದ ಎಂಥ ತಡೆಗಳೇ ಎದುರು ಬಂದರೂ ನಾವು ಜಾಗೃತೆಯಾಗಿದ್ದರೆ ಆ ತಡೆಗಳನ್ನು ದೇವರ ವಿಭಾಗ ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ನಾವು ಅಜಾಗ್ರತೆ ವಹಿಸಿದರೆ ನಾವು ಏನು ಮಾಡ್ತೀವಿ? ಆ ಕೆಂಪು ಸಮುದ್ರದಲ್ಲಿ ಆ ಸವಾಲುಗಳಲ್ಲಿ ಮುಳುಗೋಗ್ಬಿಡ್ತೀವಿ. ಹಲ್ಲೆಲೂಯಾ. ನೋಡ್ರಿ, ಅವರು ಜಾಗ್ರತೆ ವಹಿಸಿ ಆ ಬಾಳ್ಚವೆ ಫೋನ್ ಅನ್ನುವಂಥ ಆ ಸ್ಥಳದಲ್ಲಿ ನಿಂತುಕೊಂಡ್ರು. ಆಮೇನ್. ಆ ಸ್ಥಳದಲ್ಲಿ ನಿಂತುಕೊಂಡಾಗ ದೇವರು ಅವರಿಗೆ ಮತ್ತೆ ಮಾರ್ಗವನ್ನು ಏರ್ಪಡಿಸಿ ಏನು ಮಾಡ್ದ? ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದನು. ಆಮೇನ್. ಹಲ್ಲೆಲೂಯಾ. ನಿನಗಿರುವಂಥ ಸಮಸ್ಯೆ ಎಂಥದೇ ಆಗಿರಲಿ, ನೀನು ಪ್ರಾರ್ಥನೆ ಮಾಡಿ ನೀನು ಜಾಗ್ರತೆ ವಹಿಸಿದರೆ ಸಾಕು, ದೇವರು ನಿನಗೆ ಎದುರಾಗಿರುವಂಥ ಎಲ್ಲ ತಡೆಗಳನ್ನು ಭಾಗ 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 ಮಾಡಿಬಿಡ್ತಾನೆ. ಆಮೇನ್. ಒಂದು ಭಾಗ ಅಲ್ಲ, ಭಾಗ 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 ಮಾಡಿಬಿಡ್ತಾನೆ. ಯಾಕೆ? ನಾವು ಯಾವ ಭಾಗದಾಗನ್ನ ಹೋಗ್ಬೋದು. ಹಲ್ಲೆಲೂಯಾ. ಆತನು ದಾರಿಯನ್ನು ಏರ್ಪಡಿಸಿಬಿಡ್ತಾನೆ. ಆಮೇನ್. ಹಲ್ಲೆಲೂಯಾ. ಈ 20 ಲಕ್ಷ ಜನರು ಅನ್ಕೊಂಡಿರ್ಬೋದು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಇಲ್ಲಿ ಕರ್ಕೊಂಬಂದನ, ಅರಣ್ಯದಾಗ ಅಲ್ಲಿ ಐಗುಪ್ತ ದೇಶದಲ್ಲಿ ಸಮಾಧಿ ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಬಂದು ನಮ್ಮನ್ನು ಸಮಾಧಿ ಮಾಡ್ತಾನಂತೇಳಿ ಗುಣಗುಟ್ಟಿರ್ಬೋದು. ಆದರೆ ದೇವರ ಮಾತನ್ನು ಅವರು ಕೇಳಿದರು. ಹಲ್ಲೆಲೂಯಾ. ಏನು ಮಾಡಿದ್ರು ಅವರು? ದೇವರ ಮಾತನ್ನು ಅವರು ಕೇಳಿದಾಗ ದೇವರೇನು ಮಾಡ್ದಾನ? ವಿಭಾಗ ಮಾಡಿದನು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರೇನು ಮಾಡ್ದ? ವಿಭಾಗ ಮಾಡಿದ. ನಾವು ಕೂಡ ಜಾಗ್ರತೆ ವಹಿಸಬೇಕು. ಹಲ್ಲೆಲೂಯಾ. ಯಾವುದೇ ವಿಷಯ ಇರಲಿ ನಾವು ಜಾಗ್ರತೆಯಿಂದ ಇರಬೇಕು. ನೋಡ್ರಿ, ಉದಾಹರಣೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಾವು ಜೂಗೆ ಹೋಗ್ತೀವಿ. ಜೂಗೆ ಯಾರೆಲ್ಲ ವ್ಯಾನಲ್ಲಿ ಜೂ ಹೋಗಿ ನೋಡಿ ಬಂದಿರಿ. ವ್ಯಾನಿಗೆ ಹೋಗಿ ನಾವೆಲ್ಲ ವ್ಯಾನ್ನಾಗ ಕೂತ್ಕೊಂಡು ಸಿಂಹಗಳು ಎಲ್ಲ ಡೈರೆಕ್ಟ್ರು ಯಾರು ನೋಡಿದ್ರಿ? ನೋಡಿಲ್ಲಲ್ಲ. ಹೊಸಪೇಟೆಯಲ್ಲಿ ಕಮಲಾಪುರದಲ್ಲಿ ಒಂದು ಜೂ ಐತೆ. ಆ ಜೂ ಒಳಗೆ ಒಂದು ವ್ಯಾನ್ ಬಿಡ್ತಾರೆ. ಆ ವ್ಯಾನ್ ಬಿಟ್ಟ ಮೇಲೆ ಆ ವ್ಯಾನ್ ಒಳಗೆ ಎಲ್ಲರೂ ಕುಂದಿರ್ಬೇಕು. ಕೂತ್ಕೊಂಡ್ರೆ ಏನು ಮಾಡ್ತಾನೆ? ಆ ವ್ಯಾನ್ ತೆಗೆದುಕೊಂಡು ಹೋಗಿ ಎಲ್ಲಿ ಪ್ರಾಣಿಗಳಿರ್ತಾವೋ ಅಲ್ಲಿ ಆ ಪ್ರಯಾಣ ಮಾಡ್ತಾರೆ. ಹಲ್ಲೆಲೂಯಾ. ಪ್ರಯಾಣ ಮಾಡಿ ಆ ಪ್ರಾಣಿಗಳಿರೋ ಸ್ಥಳದಲ್ಲಿ ಆ ವ್ಯಾನ್ನ ನಿಂದಿರ್ತಾರೆ. ಯಾಕೆಂದರೆ ಆ ವ್ಯಾನ್ಗೆ ಎಲ್ಲ ಏನಿರುತ್ತೆ? ಭದ್ರತೆ ಇರ್ತತೆ. ಆ ವ್ಯಾನ್ಗೆ ಏನಿರುತ್ತೆ? ಎಲ್ಲ ಜಾಗ್ರತೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಜಾಗ್ರತೆ ವಹಿಸ್ಕೊಂಡು ಭದ್ರತೆ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಅದರೊಳಗೆ ಕುಂತ್ರೆ ಯಾವ ಸಿಂಹ ಬರಲಿ, ಯಾವ ಪ್ರಾಣಿ ಬರಲಿ, ಏನು ಮಾಡೋಕ್ಕಲ್ಲ, ಅವ್ರನ್ನ ಮುಟ್ಟಂಗಿಲ್ಲ. ಹಲ್ಲೆಲೂಯಾ. ಇಲ್ಲ, ನಾನು ಗಾಡಿ ಕಂಡು ಹೋಗ್ತೀನಿ, ಬೈಕ್ ಕಂಡು ಹೋಗ್ತೇನೆ ಅಂದರೆ ಫಸ್ಟು ನುಂಗಿ ಬಿಡ್ತಾವೆ ಪ್ರಾಣಿಗಳು. ಹಲ್ಲೆಲೂಯಾ. ನಾವು ಯಾವ ವಿಷಯದಲ್ಲಿ ಜಾಗ್ರತೆ ಹೊಂದಬೇಕಂದ್ರೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ನೋಡ್ರಿ, ನಾವು ಆತ್ಮಿಕ ಜೀವಿತದಲ್ಲಿ ದೇವರ ಕಾರ್ಯವನ್ನು ನಾವು ನೋಡಬೇಕಂದ್ರೆ, ಆತ್ಮಿಕವಾಗಿ ನೀವೆಲ್ಲರೂ ಬಲಪಡಬೇಕಂದ್ರೆ ಈ ವಾಕ್ಯವನ್ನು ಓದೋಣ. ತೆಗಿರಿ, ಇಬ್ರಿಯ 12ನೇ ಅಧ್ಯಾಯ 16ನೇ ವಚನ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನ. ಇಲ್ಲಿ ಅಪೊಸ್ತಲನಾದ ಪೌಲನು ಒಂದು ಒಳ್ಳೆಯ ಮಾತನ್ನೇ ಹೇಳ್ತಾ ಇದ್ದೇನೆ. ಇದನ್ನು ಕೇಳಿ ನಾವು ಇದರ ಪ್ರಕಾರ ನಾವು ಜಾಗೃತೆಯನ್ನು ವಹಿಸೋಣ ಬೇಗ. ಇಬ್ರಿಯ 12ನೇ ಅಧ್ಯಾಯ 16ನೇ ವಚನ. ಬೇಗ ಬೇಗ.
ನೋಡ್ರಿ, ಯಾವ ಜಾರನಂದ್ರೆ ವ್ಯಭಿಚಾರಿ ಆಗಲಿ, ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡ್ಕೊಳ್ಬೇಕಂತೆ. ಹಲ್ಲಲ್ಲೆಯ. ಯಾವ ಜಾರನಾಗಲಿ ಅಂದರೆ ಯಾವ ವ್ಯಭಿಚಾರಿ ಆಗಲಿ, ಏಸಾವನಂತ ಏನಂತೆ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ನೋಡ್ಕೊಳ್ಬೇಕಂತೆ. ಹಲ್ಲಲ್ಲೆಯ. ಯಾರಲ್ಲಿ? ನಮ್ಮಲ್ಲಿ. ನೋಡ್ರಿ, ಈ ಜಾಗ್ರತೆ ವಿಷಯದಲ್ಲಿ ನಾವು ಪ್ರಾಪಂಚಿಕನಂತೇಳಿ ನಾವು ಈ ಸತ್ಯವೇದಲ್ಲಿ ನೋಡ್ತೀವಿ. ಅದೇ ರೀತಿ ಗ್ರೀಕ್ ಭಾಷೆಯಲ್ಲಿ ಕೆಡುಕನು. ಹಲ್ಲಲ್ಲೆಯ. ತೆಲುಗು ಬೈಬಲಲ್ಲಿ ನೋಡಿದ್ರೆ ಭ್ರಷ್ಟುಡು ಅಂತೇಳೈತೆ. ಹಲ್ಲಲ್ಲೆಯ. ಏನಂತ ತೆಲುಗಿನಲ್ಲಿ? ಭ್ರಷ್ಟುಡು. ಹಲ್ಲಲ್ಲೆಯ. ಭಾಳ ಜನರು ಕೆಡುಕತನ ಆಲೋಚನೆ ಮಾಡ್ತಾ ಇರ್ತಾರೆ. ಭಾಳ ಜನರು ದೇವರ ವಿಷಯದಲ್ಲಿ ಹಿಂಜರಿತಾ ಇರ್ತಾರೆ. ಭಾಳ ಜನರು ದೇವರ ವಿಷಯದಲ್ಲಿ ಭ್ರಷ್ಟರಾಗ್ಬಿಟ್ಟಾರ. ಒಬ್ಬ ವ್ಯಕ್ತಿ ನನಗೆ ಹೇಳ್ತಾನ, ನಾನು ಹೇಳಿದೆ, ಅಣ್ಣ ದೇವ್ರ ನಂಬ್ಕಣ ಅಂದೆ. ದೇವ್ರ ನಂಬಿಕೆ ಅಂದರೆ ನಂಬಿಕೆ ನೋವು ನೀನೇನು ಹೇಳೋದಂದ. ಹಲ್ಲಲ್ಲೆಯ. ನೋಡ್ರಿ, ನಂಬಿಕೆ ನಾಳಪ್ಪ ಅಂದ್ಬಿಟ್ಟು ನಾನಂದೆ, ದೇವರನ್ನು ಸ್ವಂತ ರಕ್ಷಕನಾಗಿ ನೀನು ಅಂಗೀಕರಿಸ್ಕೋ, ಅವಾಗ ನಿನಗೆ ನಿತ್ಯ ಜೀವ ಸಿಗುತ್ತೆ. ಅಂದರೆ ಏನಂತಾನೆ ಗೊತ್ತಾ? ನಂಬಿಕೆ ನೋವು ಎಲ್ಲ ದೇವ್ರು ನೋಡ್ಬಿಟ್ಟಿನಿ ಹೋಗ್, ಏನೋ ಎಲ್ಲ ದೇವ್ರು ನೋಡ್ಬಿಟ್ಟಿನಿ ಹೋಗಂದ. ನಾನು ಹೇಳಿದೆ, ನರಕಕ್ಕೆ ಹೋತಿ ಅಂದ. ನರಕಕ್ಕೆ ಹೋಗುತ್ತಿ ಅಂಬತ್ತಲ್ಲೇ ನನಗೆ ದಿಮ್ಮದಿರೋ ಒಂದು ಮಾತು ಹೇಳ್ದ. ಏನು ಹೇಳ್ದೆ ಗೊತ್ತದ? ನರಕಕ್ಕೆ ಹೋಗ್ತಿ ಅಂದರೆ ನರಕ ನೀನೇನು ನೋಡಿಯಾ ಅಂತ. ಅಲ್ಲೆಲ್ಲಯ್ಯ. ನೀವು ಯಾರನ್ನು ನೋಡ್ರಿ ನರಕನ? ನೋಡಿರ? ಅಲ್ಲೆಲ್ಲಯ್ಯ. ಯಾರು ನರಕ ನೋಡಿಲ್ಲಲ್ಲ? ಅಲ್ಲೆಲ್ಲಯ್ಯ. ನೋಡ್ರಿ, ನೀನು ನೋಡಿ ಅಂದ. ಮತ್ತೆ ನಾನಂದೆ, ಅಣ್ಣ ಅಲ್ಲಿ ಬೆಂಕಿ ಯಾರಂಗಿಲ್ಲ, ಏನೋ ಕಡಿವ ಹುಳ ಸಾಯಂಗಿಲ್ಲ ಅಂದರೆ ಏನಂತಾನ? ಹೋಗಪ್ಪ, ಈ ಬಳ್ಳಾರಿಗೆ ಬಿಸಿಲು ನೋಡಿ 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 ಅಡ್ಜಸ್ಟ್ ಆಗ್ಬಿಟ್ಟಿನಿ. ಏನಾಗ್ಬಿಟ್ಟನಂತೆ? ಅಡ್ಜಸ್ಟ್ ಆಗ್ಬಿಟ್ಟನಂತೆ. ಅಲ್ಲೆಲ್ಲಯ್ಯ. ಯಾವುದಕ್ಕ? ಈ ಬಳ್ಳಾರಿ ಬಿಸಿಲಿಗೆ, ಈ ಬಳ್ಳಾರಿ ಚಳಿಯೇ, ಈ ಬಳ್ಳಾರಿ ಗಾಳಿಗೆ ಮಳೆಗೆ ಅಡ್ಜಸ್ಟ್ ಆಗ್ಬಿಟ್ಟಿನಿ. ನರ್ಕೋಕ್ಕೆ ಹೋಗಲ್ ಬಿಡು. ಹೋದ್ರೆ ಏನು ಮಾಡ್ತೀನಿ? ಒಂದು ದಿವಸ ಕಷ್ಟ ಉರಿತೈತೆ, 2 ದಿವಸ ಉರಿತೈತೆ, 3ನೇ ದಿವಸ ಏನಾಗ್ತಾ ಹೇಳ್ರಿ? ಅಡ್ಜಸ್ಟ್ ಆಗಿಬಿಡ್ತೀನಿ. ಅಲ್ಲೆಲ್ಲಯ್ಯ. ಈಗಂತ ನಾನು ಏನು ಹೇಳ್ಬೇಕು ಹೇಳ್ರಿ ಅವ್ರಿಗೆ? ಅಲ್ಲೆಲ್ಲಯ್ಯ. ಅಡ್ಜಸ್ಟ್ ಆಗ್ತಂತಾನು ಬೇಸು. ನನಗೆ ಹೋಗೊಂದು ಆಲೋಚನೆ ಬಂತು, ಓಹೋ, ನಿನಗೆ ಅಡ್ಜಸ್ಟ್ ಮಾಡೋಕ್ಕೆ ದೇವರು ಸಮಯ ಕೊಡೋಕ್ಕಲ್ಲ. ನಮ್ಮ ದೇವರು ಹೊಸ ಹೊಸ ಕಾರ್ಯಗಳು ನರಕದಲ್ಲಿ ಕೂಡ ಮಾಡ್ತಾನ ಅಂದೆ. ಅಲ್ಲೆಲ್ಲಯ್ಯ. ಏನಂದೆ? ನಮ್ಮ ದೇವರು ನರಕದಲ್ಲಿ ಕೂಡ ಹೊಸ ಹೊಸ ಕಾರ್ಯ ಮಾಡ್ತಾನ. ನೀನು ಇವತ್ತು ಬೇಸದಿ ಬಿಸಿಲು, ಇವಾಗ ನೋಡ್ರಿ ಬಳ್ಳಾರಾಗ ಬಿಸಿಲು 32, 34 ಅಷ್ಟೇ, ಲಾಸ್ಟಿಗೆಲ್ಲ ಅಷ್ಟೇ ಬರೋದು. ಅಲ್ಲಲ್ಲಯ್ಯ. ಇಷ್ಟಕ್ಕೆ 40 ಮೇಲೆ ಬರ್ತದೆ, ಕಡಿಮೆ ಬರ್ತದೆ. ಅಲ್ಲಲ್ಲಯ್ಯ. ಈ ಬಿಸಿಲು ಹೆಂಗೆ ಬರುತ್ತೆ? ದಿವಸ ಒಂದೇ ಬಿಸಿಲು ಇರ್ತಾ, ಒಂದು ದಿವಸ ಕಡಿಮೆ, ಒಂದು ದಿವಸ ಜಾಸ್ತಿ ಇರುತ್ತೆ. ನೋಡ್ರಿ, ಈ ಲೋಕದಲ್ಲೇ ಬಿಸಿಲು ಹೆಚ್ಚು ಕಡಿಮೆ ಇದ್ದರೆ ನಿನ್ನ ನರಕದಲ್ಲಿ ಹೋಗ್ತೀವಿ. ರೈಟ್. ಹೋದ್ಮೇಲೆ ಒಂದು ದಿವಸ ದೇವ್ರು ನಾರ್ಮಲ್ ಇಟ್ಟಿರ್ತಾನೆ ನನಕ, ಇನ್ನೊಂದು ದಿವಸಕ್ಕೆ ಸ್ವಲ್ಪ ಜಾಸ್ತಿ ಐತೆ, ಇನ್ನೊಂದು ದಿವಸಕ್ಕೆ ಜಾಸ್ತಿ ಐತೆ. ನೀನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ದೇವರಲ್ಲಿ ಸಮಯ ಕೊಡೋಕ್ಕಲ್ಲ ನಿನಗೆ. ಅಲ್ಲಲ್ಲಯ್ಯ. ಯಾವಾಗಲೂ ಗೋಳಾಟ. ಏನಲ್ಲಿ? ಯಾವಾಗಲೂ ಗೋಳಾಟ ಅಂಬತ್ತಲ್ಲೇ ಅಳೋ. ನೀನು ಫಸ್ಟ್ ನಮಸ್ಕಾರ. ನರಕದ ಬಗ್ಗೆ ಹೇಳ್ಬೇಡ. ಯಾರ ಬಗ್ಗೆ ಹೇಳ್ಬೇಡ? ಯಾರ ಬಗ್ಗೆ ಹೇಳ್ಬೇಡ? ಪರಲೋಕದ ಬಗ್ಗೆ ಹೇಳ್ಬೇಡ. ಅಸಲು ದೇವ್ರ ಬಗ್ಗೆ ಹೇಳ್ಬೇಡ. ನಾನು ಹೆಂಗೋ ನನ್ನ ಜೀವನ ನಾನು ಸಾಗಿಸ್ತೀನಿ, ನಡಿ ಫಸ್ಟ್ ಜಾಕಾಲ್ ಮಾಡಂತ ನನ್ನ. ಅಲ್ಲಲ್ಲಯ್ಯ. ಭಾಳ ಜನರು ಎಲ್ಲ ವಿಷಯದಲ್ಲಿ ಪ್ರಾಪಂಚಿಕರಾಗಿ ಭ್ರಷ್ಟರಾಗಿ ಏನು ಮಾಡ್ತಾರೆ ಅಂದರೆ ಎಲ್ಲ ಹೊಂದಾಣಿಕೆಂದು ಹೋಗ್ತಾರೆ. ಹಲ್ಲಲ್ಲಯ್ಯ. ಏನು ಮಾಡ್ತಾರ? ಪಾಪ ನೋಡ್ತಾರ, ಹೊಂದಾಣಿಕೆಂದು ಹೋಗ್ತಾರ. ಲೋಕ ನೋಡ್ತಾರ, ಹೊಂದಾಣಿಕೆಂದು ಹೋಗ್ತಾರ. ಹಲ್ಲಲ್ಲಯ್ಯ. ನಮ್ಮ ಜೀವಿತ ನಾವು ಹೊಂದಾಣಿಕೆಂದು ಹೋಗಬಾರ್ದು. ಆಮೇನ್. ಯಾವಾಗಲೂ ಕಷ್ಟದಲ್ಲಿ ಕೂಡ ಪ್ರಾರ್ಥನೆ ಮಾಡಬೇಕು. ಆಮೇನ್. ಜಾಗ್ರತೆ ಉಳ್ಳವರಾಗಿ ನಾವು ಇರಬೇಕು. ಹಲ್ಲಲ್ಲಯ್ಯ. ಹಲ್ಲಲ್ಲಯ್ಯ. ನಾವೇನು ಮಾಡಬೇಕು? ಯಾವಾಗಲೂ ಜಾಗೃತರಾಗಿರಬೇಕು. ಆಮೇನ್. ಹಲ್ಲಲ್ಲಯ್ಯ. ನೋಡ್ರಿ, ನಾವು ಜಾಗೃತೆಯಾಗಿ ಇದ್ದರೆ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದಾಗೆ ನಮ್ಮ ಜೀವಿತದಲ್ಲಿ ಬರುವಂಥ ತಡೆಗಳೆಲ್ಲವನ್ನು ವಿಭಾಗ ಮಾಡುತ್ತಾನೆ. ಆಮೇನ್. ಹಲ್ಲಲ್ಲಯ್ಯ. ಅದೇ ಇಬ್ರಿಯ 12:16 ವಚನ ಇನ್ನೊಂದು ಸಾರಿ ಓದು ಕೆಳಗೆ. ಆ ಏಸಾವನು ನೋಡ್ರಿ, ಒಂದೇ ಒಂದು ಊಟಕ್ಕೋಸ್ಕರ ಯಾವ ತನವನ್ನಂತೆ ತನ್ನ ಸ್ವಚ್ಛಲತನವನ್ನು ಹಕ್ಕನ್ನು ಬಿಟ್ಟು ಕೊಟ್ಟನು. ಹಲ್ಲಲ್ಲಯ್ಯ. ನೋಡ್ರಿ, ತೆಲುಗು ವಾಕ್ಯಲ್ಲಿ ಇದೇ ವಾಕ್ಯ ಹೇಳ್ತೈತೆ, ಅಮ್ಮವೇಸನ್ ಅಂತ ಹೇಳಿದೆ, ಅಂದರೆ ಮಾರಿಬಿಟ್ಟನಂತೆ. ಏಸಾವನು ಈತನ ಏನು ಮಾಡಿದಾನಂದರೆ ತನ್ನ ಸ್ವಚ್ಛಲತನವನ್ನು, ಎಲ್ಲೈತೆ ವಾಕ್ಯ ಅಂದರೆ ಆದಿಕಾಂಡ 25ನೇ ಅಧ್ಯಾಯ 29ನೇ ವಚನದಿಂದ 39ನೇ ವಚನವರೆಗೆ ನೋಡಿದ್ರೆ, ಯಾಕೋಬನು ಒಂದು ದಿನ ಅಡಿಗೆ ಮಾಡ್ತಾ ಇರ್ತಾನೆ. ಯಾಕೋಬನು ಏನು ಮಾಡ್ತಾ ಇರ್ತಾನೆ? ಒಂದು ದಿನ ಅಡಿಗೆ ಮಾಡ್ತಾ ಇದ್ರೆ ಯಾಕೋಬನ ಹತ್ರ ಏಸಾವನು ಬಂದ. ಎಲ್ಲಿಂದ? ಅಡವಿಯಿಂದ ದಣ್ಕೊಂಡು ಬಂದ. ಈಗ ನೋಡ್ರಿ, ಮತ್ತೆ ಕೆಲಸ ಮಾಡಿದ್ರೆ ಏನು ಮಾಡ್ತಾರೆ? ದಣ್ಕೊಂಡು ಬಂದು ಏನು ಅಡಿಗೆ ಮಾಡಿ ಅಂತ ಕೇಳ್ತಾರೆ. ಅಲ್ಲಲ್ಲಯ್ಯ. ಇವಾಗ ದಣ್ಕೊಂಬಂದರಿಗಿಂತ ಮನೆ ಮಕ್ಕಂದ್ರೆ ಕೇಳ್ತಾರ, ಮತ್ತೆ ಏನು ಅಡಿಗೆ ಮಾಡಿ, ಇದನ್ನು ನಾನು ಉಂಬಕ್ಲಾ? ಅಲ್ಲಲ್ಲಯ್ಯ. ಅಲ್ಲ, ಇದನ್ನು ನಾನು ಉಂಬಕ್ಲಾ?
ನೋಡ್ರಿ ಬಾಬಾ ಇಲ್ಲಿ ಏಸಾವನ್ನು ದಣ್ಕೊಂಡು ಬಂದು ಏನು ಮಾಡ್ತಾನೀತ, ಏನು ಮಾಡ್ತಾನ, ಆ ಊಟ ಅಡುಗೆ ಮಾಡ್ತಿರೋದು ನೋಡಿ ಆ ಕೆಂಪಾದ ರುಚಿ ಪದಾರ್ಥವನ್ನು ನೋಡ್ದ. ಹಲಲ್ಲುಯ್ಯ. ನೋಡಿ ತಮ್ಮ ಯಾಕೋಬ ನನಗೆ ಕೊಡಪ್ಪ ಇದಂದರೆ ಈ ಯಾಕೋಬನ ಬಹಳ ಹುಷಾರು. ಹಲಲ್ಲುಯ್ಯ. ಯಾಕೋಬನಂದ ನಾನು ಹೆಂಗೆ ಸುಮ್ಮನೆ ಕೊಡಲಿ. ಈಗ ನೋಡ್ಬಿಡ್ತೇವೆ ಭಾಳ ಜನ ಕೂಡ ಸುಮ್ಮನೆ ಯಾರಿಗೆ ಕೊಡೋಂಗಿಲ್ಲ, ಅವ್ರಿಗೆ ಏನನ್ನು ಲಾಭ ಇದ್ದರೆ ಮಾತ್ರ ಕೊಡ್ತಾರೆ ಅಲ್ಲ. ಈ ಯಾಕೋಬನು ಕೂಡ ಸುಮ್ಮನೆ ಕೊಳ್ಳಿಲ್ಲ. ಯಾಕೋಬನ್ ಏನು ಮಾಡ್ದೆ ಗೊತ್ತಾ, ಒಂದು ಲಾಭವನ್ನು ಪಡ್ಕೊಂಡು. ಏನು ಲಾಭ ಅಂದರೆ ಏಸಾವನಲ್ಲಿರುವಂಥದ್ದು ಒಂದು ಸ್ವಚ್ಛಲತನವಾದ ಆಶೀರ್ವಾದವನ್ನು ಈತನು ಕೊಂಡುಕೊಂಡ್ಬಿಟ್ಟ. ಹಲಲ್ಲುಯ್ಯ. ಯಾರು? ಈ ಯಾಕೋಬನು. ಹಲಲ್ಲುಯ್ಯ. ಈ ಯಾಕೋಬನು ಈ ಸ್ವಚ್ಛಲತನವನ್ನು ಕೊಂಡ್ಕೊಂಡ್ಬಿಟ್ಟ. ನೋಡ್ರಿ, ಈ ಸಾಕನಾದ್ಮೇಲೆ ಅಭಿವೃದ್ಧಿ ಪಟ್ಟಕ್ಕೆ ಯಾರು ಬರ್ಬೇಕು ಹೇಳ್ರಿ? ಏಸಾವನು ಬರಬೇಕು. ಹಲಲ್ಲುಯ್ಯ. ನೋಡ್ರಿ, ಒಬ್ಬ ತಂದೆಗೆ ದೊಡ್ಡ ಮಗನೇ ಒಂದು ಅಭಿವೃದ್ಧಿ ಪಟ್ಟಕ್ಕೆ ಇರಬೇಕು. ಹಲಲ್ಲುಯ್ಯ. ಆದರೆ ಈ ಯಾಕೋಬನ ಅಭಿವೃದ್ಧಿಗೆ ಪಟ್ಟಕ್ಕೆ ಬಂದ ಕಾರಣ ಏನು ಅಂದರೆ ಏಸಾವನು ತನ್ನ ಸ್ವಚ್ಛಲತನವನ್ನು ಮಾರ್ಕೊಂಡ್ಬಿಟ್ಟನು. ಹಲಲ್ಲುಯ್ಯ. ಯಾವುದಕ್ಕೋಸ್ಕರ? ಊಟಕ್ಕೋಸ್ಕರ. ಹಲಲ್ಲುಯ್ಯ. ಕೆಲವೊಬ್ಬರು ತಿಂಡಿ ಬಾಕರಿರ್ತಾರೆ, ಮತ್ತು ಏನಿರ್ತಾರೆ ಕೆಲವೊಬ್ಬರು ತಿಂಡಿ ಬಾಕರು, ಬರೀ ತಿನ್ಕಂತಿರ್ತಾರೆ, ಪ್ರಾರ್ಥನೆ ಮಾಡೋಕ್ಕಲ್ಲ. ಅಲ್ಲಲ್ಲಿ ಏನು ಮಾಡ್ತಾರ? ಪ್ರಾರ್ಥನೆ ನಾನು ಹೇಳ್ತಾನಲ್ಲ, ಕೆಲವೊಬ್ಬರು ಉಪವಾಸ ಪ್ರಾರ್ಥನೆ ಮಾಡ್ದಂದ್ರ ಅಲ್ಲ, ನೀವಲ್ಲ, ಕೆಲವೊಬ್ಬರು ಸೇವಕರಾಗಲಿ ಕೆಲವೊಬ್ಬರಾಗಲಿ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಅವ್ರ ಜೀವನದಲ್ಲಿ ಉಪವಾಸ ಇರೋಕ್ಕಲ್ಲ, ಬರೋ ಪ್ರಾರ್ಥನೆ ಹೆಸರು ಹೆಡ್ಲೈನ್ ಉಪವಾಸ ಪ್ರಾರ್ಥನೆ. ಮಾಡೋದಿಲ್ಲ ಏನು? ಊಟದ ಪ್ರಾರ್ಥನೆ. ಹಲಲ್ಲುಯ್ಯ. ನೋಡ್ರಿ, ಏಸಾವನು ಒಂದು ಹೊತ್ತಿನ ಊಟಕ್ಕಾಗಿ ಏನು ಮಾಡ್ದಿತ್ತ? ತನ್ನ ಸ್ವಚ್ಛಲತನವನ್ನು ಕಳ್ಕೊಂಡ್ಬಿಟ್ಟನು. ಹಲಲ್ಲುಯ್ಯ. ನೋಡ್ರಿ, ನಾವು ಕೂಡ ಆಲೋಚನೆ ಮಾಡೋಣ, ದೇವರ ಆಶೀರ್ವಾದವನ್ನು ಹೊಂದಲಾರದಾಗೆ ನಾವು ಏನು ನೋಡಿ ಕಳ್ಕೊಂಡಿದ್ದೇವೆ? ಹಲಲ್ಲುಯ್ಯ. ಏಸಾವನು ಸ್ವಚ್ಛಲತನವನ್ನು ಕಳ್ಕೊಂಡ. ಯಾವ್ದು ನೋಡಿ? ಕೆಂಪಾದ ರುಚಿ ಪದಾರ್ಥವನ್ನು ನೋಡಿ. ಹಲಲ್ಲುಯ್ಯ. ಭಾಳ ಜನರು ಏನು ಮಾಡ್ತಾರೆ, ಒಳ್ಳೊಳ್ಳೆದು ಊಟ ಇರ್ತದಂದರೆ ಏನು ಮಾಡ್ತಾರೆ, ಆಲೈಕೆ ಬರೋಕ್ಕಲ್ಲ. ಒಂದು ಸಾರಿ ಒಬ್ಬ ಅಣ್ಣ ಸಂಡೇ ಚರ್ಚಲ್ಲಿ ಪ್ರಾರ್ಥನೆ ಐತೆ. ಸಂಡೇ ಏನೈತೆ ಎಲ್ಲರೂ ಹೇಳ್ರಿ? ಸಂಡೇ ಏನೈತೆ ಚರ್ಚಲ್ಲಿ? ಪ್ರಾರ್ಥನೆ ಐತೆ. ಪ್ರಾರ್ಥನೆ ಇದ್ದರೆ ಎಲ್ಲ ಯಾರು ಯೌವನಸ್ಥರೆಲ್ಲರೂ ಕೂಡ ಮದಿಗೆ ಹೋಗ್ಯಾರ. ಎಲ್ಲಿ ಹೋಗ್ಯಾರ? ಮದಿಗೆ ಹೋಗ್ಯಾರ. ಮದಿಗೆ ಹೋಗಿದ್ರೆ ಪಾಪ ಪಾಸ್ಟ್ರು ಆಡ್ತದನ ಆರಾಧನೆ ಮಾಡ್ತದನ. ಹಲಲ್ಲುಯ್ಯ. ಮಾಡ್ತದನ. ಆಮೇಲೆ ಮೆಲ್ಲಕ್ಕೆ ಒಬ್ಬೊಬ್ಬರು ಯೌವನಸ್ಥರು ಬಂದರು. ಹಲಲ್ಲುಯ್ಯ. ಒಬ್ಬ ಯೌವನಸ್ಥನು ಮಾತ್ರ ಬರವಲ್ಲ. ಲಾಸ್ಟಿಗೆ ಪ್ರಾರ್ಥನೆ ಮುಗಿದ ಮೇಲೆ ಆ ಪಾಸ್ಟ್ರಿಗೆ ಕೇಳ್ದಂತೆ, ಏನಪ್ಪ ಫಲಾನ ಇಂಥ ವ್ಯಕ್ತಿ ಬಂದಿಲ್ಲ ಅಂದರೆ, ಇಲ್ಲಡ ನಾವೆಲ್ಲರೂ ಈ ಅಡುಗೆ ಬೇಡ, ಏನು ಮಾಡ ಫಸ್ಟ್ ನಿನ್ನ ವಾಕ್ಯ ಕೇಳ್ಬೇಕಂತೇಳಿ ಓಡಿ ಬಂದ್ವಿ. ಆದರೆ ಆ ಮನುಷ್ಯ ಏನು ಮಾಡ್ದಾನ, ಅಲ್ಲಿ ಬಿರಿಯಾನಿ ಮಾಡ್ತಾರೆ. ಏನು ಮಾಡ್ತಾರೆ? ಅಲ್ಲಿ ಬಿರಿಯಾನಿ ಮಾಡ್ತಾರೆ. ಅದಕ್ಕೋಸ್ಕರ ಆ ಬಿರಿಯಾನಿ ಊಟಕ್ಕಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟನ. ಹಲ್ಲೆಲೂಯಾ. ಭಾಳ ಜನರು ಲೋಕದ ಆಕರ್ಷಣೆಗೆ ಒಳಗಾಗಿ ದೇವರಿಗೆ ದೂರವಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ಮಾಡ್ತಾರೆ? ದೇವರ ಸಹವಾಸವನ್ನು ಮಾಡದೆ, ದೇವರ ಸಂತೋಷವನ್ನು, ದೇವರ ಆನಂದವನ್ನು ಹೊಂದದೆ ಏನು ಮಾಡ್ತಿದಾರ? ದೂರ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಯಾಕೋಬನ ಅಡಿಗೆ ಮಾಡುವಾಗ ಏಸಾವನ ಕಣ್ಣು ಎಲ್ಲಿ ಬಿದ್ದವು? ಆ ಕೆಂಪಾದರ ಮೇಲೆ ಬಿದ್ದವು. ಹಲ್ಲೆಲೂಯಾ. ಎಲ್ಲಿ ಬಿದ್ದವು? ಆ ಕೆಂಪಾದದ ರುಚಿ ಪದಾರ್ಥದ ಮೇಲೆ ಆ ಏಸಾವನ ಕಣ್ಣುಗಳು ಬಿದ್ದವು. ಹಲ್ಲೆಲೂಯಾ. ನೋಡ್ರಿ, ಬಹಳ ಜನರಿಗೆ ಕಣ್ಣಿಗೆ ಇಂಪಾದದ್ದು ಕಂಡ್ರೆ ಆಯ್ತಿನ ಅದನ್ನು ನೋಡ್ತಾನೇ ಇರ್ತಾರ. ಒಂದು ಸಾರಿ ಒಬ್ಬ ಸೇವಕನು ಏನು ಮಾಡ್ದಂದ್ರೆ, ಆತನು ಮೊದಲು ಸೇವಕಲ್ಲ, ಹೀರೋ ಆಗ್ಬೇಕಂತ ಇದ್ದಂತೆ. ಏನಾಗ್ಬೇಕಂತಿದ್ದಂತೆ? ಹೀರೋ ಆಗ್ಬೇಕಂತಿದ್ದಾಗ ಚೆನ್ನೈ ಸ್ಟುಡಿಯೋಗೆ ಹೋದಂತೆ. ಎಲ್ಲಿ ಹೋದ? ಚೆನ್ನೈ ಸ್ಟುಡಿಯೋಗೆ ಹೋಗಿ ಅಲ್ಲಿ ಹೀರೋ ಆಗಬೇಕು. ಯಾವುದಾದ್ರೂ ಪಾತ್ರ ಸಿಕ್ಕಿದ್ರೆ ನಾನು ಪಾತ್ರ ಮಾಡಬೇಕು, ಆ ಪಾತ್ರ ಮಾಡಿ ನಾನು ಮನರಂಜನೆ ಮಾಡಬೇಕು ಜನರನ್ನು. ಏನು ಮಾಡ್ಬೇಕು? ನಾನು ಮನರಂಜನೆ ಮಾಡಬೇಕು ಅಂಥೇಳಿ ಈತನು ಆ ಸ್ಟುಡಿಯೋ ಒಳಗೆ ಹೋದರೆ ಅಲ್ಲಿ ಒಂದು ಏನು ನಡೆಯಕತ್ತೆ? ಸಿನಿಮಾ ಶೂಟಿಂಗ್ ನಡೆಯಕತ್ತೆ. ಶೂಟಿಂಗ್ ನಡೆಯುತ್ತಿರುವ ಸಮಯದಲ್ಲಿ ಈತ ಒಬ್ಬ ಹೀರೋಯಿನ ನೋಡೋದಂತೆ. ನಿಜವಾದ ಘಟನೆ ಇದು. ಹಲ್ಲೆಲೂಯಾ. ಈತ ಒಬ್ಬ ಹೀರೋಯಿನ್ ನೋಡಿದ್ರೆ ಅಯ್ಯಮ್ಮನ ನೋಡಿ, ಅಬ್ಬಾ ಎಷ್ಟು ಸುಂದರವಾಗಿದ್ದಾಳೆ ಅಮ್ಮ. ಏನಂತೆ? ಎಷ್ಟು ಸುಂದರವಾಗಿದ್ದಾಳ ಅಂಥೇಳಿ ಅಯ್ಯಮ್ಮನ ನಟನೆಯನ್ನು, ಅಯ್ಯಮ್ಮನ ಆ್ಯಕ್ಟಿಂಗನ್ನು ಎಲ್ಲ ನೋಡಿ, ಅಯ್ಯಮ್ಮನ ಪಾತ್ರಧಾರೆಯನ್ನು ನೋಡ್ಕೊಂಡು ಸಂತೋಷ ಪಡ್ತಾನಿದ್ದ. ಈತ ಸೇವಕಾಗಿನೀಗ ಮೊದಲು ವಿಶ್ವಾಸ ಕೊಡಲ್ಲ, ಅವಾಗ ನಡೆದಿರುವಂಥ ಘಟನೆ. ಹಲ್ಲೆಲೂಯಾ. ಏನು ಮಾಡ್ದಾನ ನೋಡಿ ಮನರಂಜನೆ ತಗೊಂಡ, ಅಬ್ಬಾ ಇಷ್ಟು ಚೆನ್ನಾಗಿದ್ದಾಳಲ್ಲಿ ಅಮ್ಮಂಗಂತೇಳಿ ಎಲ್ಲ ಮಾತಾಡ್ತಿದ್ರೆ ಸ್ವಲ್ಪ ಹೊತ್ತಿಗೆ ಶೂಟಿಂಗ್ ಎಲ್ಲ ಮುಗೀತು. ಏನು ಮುಗೀತಲ್ಲ? ಶೂಟಿಂಗ್ ಎಲ್ಲ ಮುಗಿದ ಮೇಲೆ ನೋಡ್ರಿ, ಅಕ್ಕೇನ್ರ ಮೇಕಪ್ ತಕ್ಕೋಬೇಕಲ್ಲ. ಅಲ್ಲೆಲ್ಲಿ ಏನು ಮಾಡಬೇಕು? ಅಕ್ಕೇನ್ರ ಮೇಕಪ್ಪಲ್ಲಿ ತಕ್ಕೋಬೇಕಲ್ಲ. ಹೋಗಿ ಎಲ್ಲ ತಲೆ ಸ್ನಾನ ಮಾಡಿ ಎಲ್ಲ ಮೇಕಪ್ಪಲ್ಲಿ ತಗೊಂಡ್ರೆ 60 ವರ್ಷ ಮುದೇಳಿಗೆ 20 ವರ್ಷ ಹುಡುಗಿ ಕಾಣ್ದಂಗೆ ಮೇಕಪ್ ಮಾಡಿರಂತೆ. ಅವಾಗ ಆತ ನೋಡಿ ದಂಗಾಗ್ಬಿಟ್ಟನ.
ಅಲ್ಲಯ್ಯ. ಯಾಕೆಂದರೆ ಜನರು ಬಣ್ಣ ಬಣ್ಣದನ್ನು ನೋಡಕ್ಕೆ ಆಕರ್ಷಣೆಯಾಗಿ ಓಡಿ ಹೋಗ್ತಾರ. ಒಬ್ಬ ಭಕ್ತ ಒಂದು ಹಾಡಿನ, ಸಿನಿಮಾ ಟಿವಿ ನಾಟಕವೆಂದರೆ ಓಡಿ ಹೋಗ್ತಾರ, ಮತ್ತೆ ದೇವರ ವಾಕ್ಯ ಕೇಳೋಣಂದ್ರೆ ಬೇಡ ಅಂತಾರಂತೆ. ಅಲ್ಲಯ್ಯ, ಸಿನಿಮಾ ಟಿವಿ ನಾಟಕ ಅಂದರೆ ಎಲ್ಲಿರಂಗಿಲ್ಲ, 60-70 ಸ್ಪೀಡ್ನಾಗಿರ್ತೀವ್ರಿ ಗಾಡಿಗಳು. ಅದೇ ಪ್ರಾರ್ಥನೆಗೆ ಬಾಪ ಅಂದರೆ ಆಮೇಲೆ ನಡ್ಕೊಂಬರ್ತ ನೋಡಿ ನಿಧಾನ ತಂಬಲಿ ಹಂಗೆ ಬರ್ತಾರ. ಅಲ್ಲಯ್ಯ, ಭಾಳ ಜನರು ಲೋಕಕ್ಕೆ ಏನಾಗಿದ್ದಾರೆ, ಆಕರ್ಷಣೆಯಾಗಿದ್ದಾರೆ. ಹಲ್ಲಲ್ಲುಯ್ಯ. ನೋಡ್ರಿ, ನಾವು ಲೋಕದ ಬಲಿಗೆ ಸಿಕ್ಕಿಕೊಳ್ಳಬಾರ್ದು. ಆಮೇನ್. ಹಲ್ಲಲ್ಲುಯ್ಯ. ಈ ಯಾರು ಏಸಾವನು ಈ ಲೋಕದ ಆಹಾರಕ್ಕಾಗಿ ಆತನು ತನ್ನ ಸ್ವಚ್ಛಲತನವನ್ನೇ ಕಳ್ಕೊಂಡ್ಬಿಟ್ಟನು. ಹಲ್ಲಲ್ಲುಯ್ಯ. ಏನು ಮಾಡ್ದನು? ತನ್ನ ಸ್ವಚ್ಛಲತನವನ್ನೇ ಕಳ್ಕೊಂಡ್ಬಿಟ್ಟನು. ಆಮೇನ್. ಯಾವುದು ನೋಡಿ, ಆ ಕೆಂಪಾದ ರುಚಿ ಪದಾರ್ಥ ನೋಡಿ. ಹಲ್ಲಲ್ಲುಯ್ಯ. ಬರೀ ಒಂದು ಹೊತ್ತು ಊಟಕ್ಕಾಗಿ ತನ್ನ ಸ್ವಚ್ಛಲತನದ ಆಶೀರ್ವಾದವನ್ನೇ ಏಸಾವನ್ನು ಕಳ್ಕೊಂಡ್ಬಿಟ್ಟನು. ಆಮೇನ್. ಹಲ್ಲಲ್ಲುಯ್ಯ. ಒಂದು ಸಾರಿ ಒಬ್ಬ ಸೇವಕ, ಯಾಕಂದ್ರೆ ನಿಮ್ಗೆ ಎಲ್ಲ ಬೇಸ್ ಅರ್ಥ ಹಂಗೆ ಹೇಳ್ತೇನೆ ಕೇಳ್ರಿ. ಒಂದು ಸಾರಿ ಒಬ್ಬ ಯಾರು ದೇವ ಸೇವಕ ಒಬ್ಬ ಹುಡುಗನ ಕರ್ಕೊಂಡು ಹೋದಂತೆ. ಎಲ್ಲಿಗೆ? ಮದುವೆ ಹುಡುಗಿನ ನೋಡೋಕೆ ಕರ್ಕೊಂಡು ಹೋದಂತೆ. ಅಲ್ಲಲ್ಲಯ್ಯ. ಎಲ್ಲಿ ಕರ್ಕೊಂಡು ಹೋದ ನೋಡ್ರಿ. ಮತ್ತೆ ಯಾರನ್ನ ಹುಡುಗಿ ನೋಡೋಕೆ ಏನು ಮಾಡ್ತಾರೆ ಹೇಳ್ರಿ? ಯಜಮಾನ್ರು ಏನು ಮಾಡ್ತಾರೆ, ಅವ್ರು ಪಾಸ್ಟ್ರು ಯಜಮಾನ್ರೆಲ್ಲ ಕಲ್ತು ಕರ್ಕೊಂಡು ಏನು ಮಾಡ್ತಾರೆ, ಹುಡುಗನ ಕರ್ಕೊಂಡೋಗಿ ಆತನ ಕುಂದ್ರಸ್ತಾರೆ. ಎಲ್ಲಿ ಚೇರ್ ಮೇಲೆ ಕುಂದಿರಿಸಿ ಹುಡುಗಿನ ಎದುರು ಮೇಲೆ ಎದುರಿಗೆ ಕುಂದ್ರಸಾರ. ಯಾಕಂದ್ರೆ ನಾವು ನೋಡ್ರೆ ಒಂದು ಸನ್ನಿವೇಶ ಇವ ಅಲ್ಲಯ್ಯ. ಹಿಂಗೆ ಎದುರಿಗೆ ಕುಂದಿರಿಸಿದ್ರೆ ಆತನು ಏನು ಮಾಡ್ಯಾನಂದರೆ, ಅಯ್ಯೋ ಅವ್ನ ಹಸ್ಲು ನೋಡಬಲ್ಲಂತೆ. ಪಾಸ್ಟ್ ಹೇಳ್ತಾನಂತೆ, ಏನಪ್ಪ ಏಯ್ ಬಿಸಪ್ಪಣ್ಣ, ಏಯ್ ನೋಡ, ಏಯ್ ಇಸಾಕಣ್ಣ ನೋಡ ಅಂದರೆ, ಓಹೋ ಸಾರ್ ನೀನು ಹೆಂಗಂದ್ರೆ ಹಂಗೆ ಸಾರ್ ಅಂತಾನಂತೆ. ಅಲ್ಲ ನೋಡಪ್ಪ ಸ್ವಲ್ಪ ನಿನಗೆ ಹುಡುಗಿ ಇಷ್ಟದಲ್ಲಿ ನೋಡಂದ್ರೆ, ಸಾರ್ ನೀನು ಹೆಂಗಂದ್ರೆ ಹಂಗೆ ಸಾರ್. ಏನಂತೆ? ಸಾರ್ ನೀನು ಹೆಂಗಂದ್ರೆ ಹಂಗೆ ಸಾರ್ ಅಂದಂತೆ. ಅಲ್ಲಯ್ಯ. ಹೆಂಗಂದ್ರೆ ಹಂಗೆ ಸಾರ್ ಅಂದರೆ ಅವನು ಹೆಂಗಂದ್ರೆ ಹಂಗಂತ ಯಾಕೆ ಆತಂತದನಂದರೆ ಕಾರಣ ಒಂದೈತೆ. ಅಯ್ಯಮ್ಮ ಮೈ ಮೇಲೆಲ್ಲ ಬಂಗಾರ ಕೆಂಪ್ಟಾಳ. ಏನಕ್ಕೆ ಕೆಂಪ್ಟಾಳ? ಮೈ ತುಂಬ ಬಂಗಾರ. ಇವ್ ತೋರ್ಸಕ್ಕೆ ಬಂದಾಗ ಏನು ಮಾಡ್ರ, ಮೈ ತುಂಬ ಬಂಗಾರ ಹಾಕಿ ಅವ್ನ ಎದುರಿಗೆ ಕುಂದಿರಿಸ್ಬಿಟ್ರ. ಮನುಷ್ಯರು ನೋಡ್ರಿ ಪಾಪ ಬ್ಲ್ಯಾಕ್ ಅದ. ನಾನು ಕಲರ್ ಬಗ್ಗೆ ಹೇಳ್ತಾ ಇಲ್ಲ, ಇರೋದು ಘಟನೆ, ನಡೆದಿರೋಂಥ ಘಟನೆ ಇದು. ಅಲ್ಲಲ್ಲಯ್ಯ. ಅಯ್ಯಮ್ಮ ಕರ್ರಗದಳಂತೆ. ಅಯ್ಯಮ್ಮ ಮೈ ತುಂಬೆಲ್ಲ ಏನು ಮಾಡ್ಯಾರ, ಈಗ ಬಂಗಾರ ಹಾಕ್ಯಾರ. ಇವನೇನು ಮಾಡ್ತಾನ, ಆ ಬಂಗಾರ ನೋಡಿಬಿಟ್ಟದ. ಅಲ್ಲೆಲ್ಲಯ್ಯ. ಏನು ನೋಡೇನೀಗ? ಬಂಗಾರ ನೋಡೇನ. ಆ ಪಾಸ್ರಿ ಇವನು ಬೆಳ್ಳಗದ, ಇವನು ಹಾಕಿ ಕರ್ರೋಡಿ ನೀವು ಕೇಳ್ತಾನೆ ಇವನು. ಮತ್ತೆ ಆಮೇಲೆ ನನಗಿನ ಏನಾರು ಮಾಡ್ತೀನಿ, ಏಯ್ ನೋಡ ಅಂದರೆ, ಸಾರ್ ನೀನು ಹೆಂಗಂದ್ರೆ ಹಂಗೆ ಸಾರ್. ಏನಂದೆ? ನೀನು ಹೆಂಗಂದ್ರೆ ಹಂಗೆ ಸಾರ್ ಅಂದರೆ ಲಾಸ್ಟಿಗೆ ಮದುವೆ ನಿಶ್ಚಿತಾರ್ಥ ಆಯಿತು. ಅಲ್ಲಲ್ಲಯ್ಯ. ಮದುವೆ ಎಲ್ಲ ಫಿಕ್ಸ್ ಆಗಿ ಎಲ್ಲ ಆದಮೇಲೆ ಮದುವೆ ಆಯ್ತಂತೆ. ಮದುವೆ ಆದಮೇಲೆ ಇನ್ನು 7 ದಿನ ಕಳಿಸ್ಬೇಕಲ್ಲ ಗಂಡನ ಮನೆಗೆ. ಯಾಕಂದರೆ ಗಂಡನ 7 ದಿನ ತೋರ್ ಮನೆಗೆ ಕರ್ಕೊಂಬರಂಗಿಲ್ಲ, 7 ದಿನೇ ಕಳಿಸ್ಬೇಕು. ಎಲ್ಲಿಗೆ? ಗಂಡನ ಮನೆಗೆ. ಅಲ್ಲಲ್ಲಯ್ಯ. ಏನು ಮಾಡ್ರ, ಮನೆಗೆ ಕಳಿಸಿದ್ರೆ ಮೈ ಮೇಲೆ ಒಂದು ಬಂಗಾರ ಇಲ್ಲಂತೆ. ಅಲ್ಲಲ್ಲಯ್ಯ. ಅವಾಗ ಇವನು ಅಳ್ತದನಂತೆ. ಏನಂತೇಳಿ, ಯಪ್ಪ ಇದೇನಿದು ಸಾಕಾಗ್ಬಿಡ್ತು. ಈ ಕರೆದನ್ನು ಮಾಡ್ಕೊಂಬಿಟ್ಟೆಲ್ಲೋ ಪಾಸ್ಟ್ರ ಅವಾಗೇ ಹೇಳ್ದ. ಏನಂತೇಳಿ, ನೋಡು 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 ನೋಡಂದ. ನಾನು ಎದಕ್ಕೆ ಮೋಸ ಹೋಗ್ಬಿಟ್ಟೆ? ಬಂಗಾರಕ್ಕೆ ಮೋಸ ಆಗಿಬಿಟ್ಟೆ. ಅಲ್ಲೆಲ್ಲೂಯ್ಯ. ಈ ಬಂಗಾರಕ್ಕೆ ಮೋಸ ಹೋದ್ಮೇಲೆ ದಿವಸ 7 ದಿನ ಹೊರಗೆ ಕಳ್ಸ. ಯಾರಂಗೆ ಕೇಳ್ತಾರ, ನೀನು 7 ದಿನ ಹೆಂಗಂದ್ರೆ ಕಳ್ಸಪ್ಪ ಹೊರಗೆ ನೋಡೋಣ ಅಂದ್ರೆ, ಎಲ್ಲಿ ನನ್ನ ಮರ್ಯಾದೆ ಇರ್ತೈತಾರಂತೇಳಿ ಈತೇ ಹೊರಗೆ ಬಂದು ಬಟ್ಟಲು ಹಿಂಡ್ತಾನಂತೆ. ಈತೇ ಹೊರಗೆ ಬಂದು ಸಾಮಾನು ತಿಕ್ತಾನಂತೆ. ಈತೆ ಹೆಣ್ಮಗಳು ಹೊರಗೆ ಏನು ಕೆಲಸ ಮಾಡಬೇಕು ಆ ಕೆಲಸ ಎಲ್ಲ ಯಾರು ಮಾಡ್ತಾನೆ? ಈಗ ಗಂಡ ಮಾಡ್ತಾನೆ. ಯಾಕೆ? ಕಳ್ಕೊಂಬಿಡೋಣ. ಅಲ್ಲಲ್ಲಯ್ಯ. ನೋಡಿ ಯಾವ್ದು ನೋಡಿ, ಬಂಗಾರ ನೋಡಿ. ಅಲ್ಲಲ್ಲಯ್ಯ. ಭಾಳ ಜನರು ಹಂಗೆ ಏನು ಮಾಡ್ತಾರೆ ಗೊತ್ತಾ, ಲೋಕವನ್ನು ನೋಡಿ ಏನು ಮಾಡಿದ್ರ, ದೇವರನ್ನು ಕಳ್ಕೊಳ್ತಾ ಇದ್ದಾರೆ. ಹಲ್ಲಲ್ಲೂಯ್ಯ. ಏನು ಮಾಡ್ತಾರೆ, ಲೋಕದ ಮೇಲೆ ಆಕರ್ಷಣೆಯಾಗಿದ್ದು ದೇವರನ್ನು ಕಳ್ಕೊಳ್ತಾ ಇದ್ದಾರೆ. ಹಲ್ಲಲ್ಲೂಯ್ಯ. ನಾವು ಲೋಕದ ಮೇಲೆ ಆಕರ್ಷಿತರಾಗಿರದೆ ನಾವು ದೇವರ ಮೇಲೆ ಆಸೆಯುಳ್ಳವರಾಗಿರಬೇಕು. ಆಮೇನ್. ಹಲ್ಲಲ್ಲೂಯ್ಯ. ನೋಡ್ರಿ, ಬೈಬಲ್ ಹೇಳ್ತದೆ, ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಏನಾಗಿರ್ಬೇಕಂತೆ, ಜಾಗೃತಿ ಉಳ್ಳವರಾಗಿರ್ಬೇಕಂತ. ಹಲ್ಲಲ್ಲೂಯ್ಯ. ಯಾಕಂದರೆ ನಾವು ಜಾಗೃತಿ ಆಗಿಲ್ಲ ಅಂದರೆ ನಮ್ಮನ್ನು ಆ ಪಾಪಗಳು ನಿತ್ಯ ನಾಶನಕ್ಕೆ ಕಳಿಸಿಬಿಡ್ತವೆ. ಹಲ್ಲಲ್ಲೂಯ್ಯ. ನೋಡ್ರಿ, ಈ ಏಸಾವನ್ನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಸ್ವಚ್ಛಲತನವನ್ನು ಏನು ಮಾಡ್ದ, ಕಳ್ಕೊಂಬಿಟ್ಟ. ಹಲ್ಲಲ್ಲೂಯ್ಯ. ಏನು ಮಾಡ್ದ, ಕಳ್ಕೊಂಬಿಟ್ಟ. ನೋಡ್ರಿ, ಇಬ್ರಿಯ 12:17 ಓದುವುದಾದರೆ ಅಲ್ಲಿ ಏಸಾವನು ಅಳ್ತಾ ಇದ್ದೇನೆ, ಕಳ್ಕೊಂಡ ಮೇಲೆ ಅಳ್ತಾ ಇದ್ದೇನೆ. ಭಾಳ ಜನರು ಹೆಂಗಂದ್ರೆ ಇದ್ದಾಗ ಬುದ್ಧಿ ಬರಕಲ್ಲ, ಮತ್ತು ಕಳ್ಕೊಂಡ ಮೇಲೆ ಆಡ್ತಾರೆ, ಇಲ್ಲ ಇಲ್ಲಣ್ಣ ನಿನಗೆ ಮೋಕ್ಷ ಇಲ್ಲಣ್ಣ.
ಎಲ್ಲಿಲ್ಲಣ್ಣ? ಇಲ್ಲಲ್ಲಣ್ಣೋ, ನರಕದಲ್ಲಿ ನಿನಗೆ ಸ್ವರ್ಗ ಇಲ್ಲಣ್ಣ ಅಂದಾಗ ಅವಾಗ ಧನವಂತನಂಗ ಬಡ್ಕಂತಾರ, ಮತ್ತು ಎದೆ ಬಡ್ಕಂತ ಹೇಳ್ತಾರೆ, ಅಯ್ಯೋ ದೇವ್ರೇ, ಏನು ನಾನು ಅವಾಗೇ ಜಾಗೃತ ವಹಿಸಿದರೆ, ನಾನು ಅವಾಗೇ ಪ್ರಾಪಂಚಿಕನಾಗಿ ಇರದೆ ನಾನು ಜಾಗೃತ ವಹಿಸಿದರೆ ನನಗೆ ಮೋಕ್ಷ ಸಿಗ್ತಿತ್ತು. ಹಲ್ಲೆಲೂಯಾ. ಇಲ್ಲಿ ಏಸಾವನು 17ನೇ ವಚನದಲ್ಲಿ ನೀವು ಓದುವುದಾದರೆ ಅಲ್ಲಿ ಏಸಾವನು ಅಳುತ್ತಾ ಇದ್ದಾನೆ. ಯಾವುದಕ್ಕಾಗಿ? ಈ ಸ್ವಚ್ಛಲತನದ ಆಶೀರ್ವಾದ ಬೇಕಂತೇಳಿ ಕಣ್ಣೀರಾಗಿ ಅಳ್ತಾ ಇದ್ದಾನೆ. ಉಪಯೋಗ ಇಲ್ಲ. ಹಲ್ಲೆಲೂಯಾ. ಏನಿಲ್ಲ? ಉಪಯೋಗ ಇಲ್ಲ. ಹಲ್ಲೆಲೂಯಾ. ಭಾಳ ಜನರಿಗೆ ಅವಕಾಶ ಇದ್ದಾಗೆ, ಆರೋಗ್ಯ ಇದ್ದಾಗೆ ಪ್ರಾರ್ಥನೆ ಮಾಡ್ರಿ, ದೇವರ ಕೆಲಸದಲ್ಲಿ ಸಹಾಯಕರಾಗಿರಂದ್ರೆ ಅವಾಗ ಅಸ್ಸಲಿರಂಗಿಲ್ಲ. ಎಲ್ಲ ಹೋದ್ಮೇಲೆ ನೇನು వెళ్ళే మార్గము నా యేసుకే, ಇಂಥ ಹಾಡುಗಳು ಆಡ್ತಾರೆ ಭಕ್ತರು. ಇಂಥ ಹಾಡುಗಳು ಯಾವಾಗ ಬರ್ತಾರಂದರೆ ಅವ್ರು ಯೌವನ ಕಾಲದಲ್ಲಿ ಸೇವೆಗೆ ಬಂದಾಗ ಇಂಥ ಹಾಡುಗಳನ್ನು ಬರ್ದಿರ್ತಾರೆ. ಇವ್ರು ಯಾವಾಗ ಬರ್ತಾರೆ ಅಂದರೆ ಆರೋಗ್ಯ ಎಲ್ಲ ಕಳೆದೋದಾಗ ದೇವ್ರ ಆರೋಗ್ಯ ಕೊಳ್ಳೆಂಬುದಾಗಿ ಅವಾಗ ಬರ್ತಾರೆ. ದೇವ್ರ ಹತ್ರ ಯಾವಾಗ ಬರ್ತಾರೆ ಹೇಳ್ರಿ? ಭಾಳ ಜನರು ಲಾಸ್ಟಿಗೆ ಬರ್ತಾರೆ. ಹಲ್ಲೆಲೂಯಾ. ಸಮಯ ಇರುವಾಗ ಆಕರ್ಷಣೆಯಲ್ಲೇ ಜೀವನ ಮಾಡ್ತಾರೆ, ಸಮಯ ಇರುವಾಗ ಲೋಕದಲ್ಲೇ ಕಾಲ ಕಳೀತಾರ. ಸಮಯ ಮುಗಿದ ಮೇಲೆ ಎಲ್ಲಿಗೆ ಬರ್ತಾರ? ದೇವರು ಆತನ ಪಾದ ಹಿಡ್ಕೊಂತಾರೆ. ಅವಾಗ ಉಪಯೋಗ ಇಲ್ಲ. ಹಲ್ಲೆಲೂಯಾ. ಸಮಯ ಇರುವಾಗಲೇ, ಹಲ್ಲೆಲೂಯಾ, ಏನು ಮಾಡುವಾಗಲೇ? ಸಮಯ ಇರುವಾಗಲೇ. ವಾಕ್ಯ ಹೇಳ್ದಲ್ಲ, ಇದೇ ಅನುಕೂಲವಾದ ಸಮಯ, ಇದೇ ರಕ್ಷಣೆ ದಿನ. ಹಲ್ಲೆಲೂಯಾ. ಏನು? ಇದೇ ಅನುಕೂಲವಾದ ಸಮಯ, ಇದೇ ರಕ್ಷಣೆ ದಿನ. ಆಮೆನ್. ಹಲ್ಲೆಲೂಯಾ. ನಾವು ಏನು ಮಾಡಬೇಕು? ಸಮಯ ಇರುವಾಗಲೇ ನಾವು ದೇವರಿಗಾಗಿ ಸ್ತುತಿ ಮಾಡಬೇಕು. ಸಮಯ ಇರುವಾಗಲೇ ದೇವರಿಗಾಗಿ ಗಂಟೆ ಕಾಲ ಕಳಿಬೇಕು. ನೋಡ್ರಿ, ಒಬ್ಬ ಯಜಮಾನ ಇದ್ದ, ಆತನು ಸಮಯ ಇದ್ದಾಗ ವೈಟ್ ಆ್ಯಂಡ್ ವೈಟ್ ಹಾಕಂತಿದ್ದ. ಯಜಮಾನ ಅಂದರೆ ಆತನು ಬೇಸು ಹಣದಲ್ಲಿ, ಅಂತಸ್ತಲ್ಲಿ, ಕಾರಲ್ಲಿ, ಎಲ್ಲದರಲ್ಲಿ ಚೆನ್ನಾಗಿದ್ದಾನೆ. ಎಲ್ಲ ಇದ್ದಾಗ ಸೇವೆಗೆ ಕರೆದ್ರೆ ಅಸಲು ಬರ್ತಿಲ್ಲಂತೆ. ಎಲ್ಲ ಅಲ್ಲೆಲ್ಲ ಓದಿರದ ಮೇಲೆ ಬರ್ತಾನಂತೆ. ಏತು ದತ್ತಮೂ ದತ್ತಮೂ ದತ್ತಮ. ಅಲ್ಲಲ್ಲಿ ಹೆಂಗೆ ಆಡ್ತಾರೆ ನೋಡ್ರಿ, ಬಾಯಾಗ ಅಲ್ಲೋದಿರದ ಮೇಲೆ ಹೆಂಗೆ ಬರ್ತಾವಳು ಭಾಷೆಗಳು ಸ್ಪಷ್ಟವಾಗಿ ಬರ್ತಾವ. ದೇವ್ರು ಅಂತಾನ, ದತ್ತಮಲ್ಲಪ್ಪ ರಕ್ತಮ್ ಅಂತ ಆಡು, ನಾನು ಸುರಿಸಿದ್ರೆ ರಕ್ತ ದತ್ತಲ್ಲ. ಹಲ್ಲೆಲೂಯಾ. ಏನಲ್ಲ? ದತ್ತಲ್ಲ, ರಕ್ತಮ್ ಅಂತ ಆಡಾಕಿರಕಲ್ಲ ಅವಾಗ. ಯಾಕಂದರೆ ಎಲ್ಲ ಸಮಯ ಹೋದ ಮೇಲೆ ಬಂದು ಆಡ್ತಾರೆ ಮತ್ತೆ. ಹಲ್ಲೆಲೂಯಾ. ನಾವು ಸಮಯ ಇರುವಾಗಲೇ ನಾವು ದೇವರ ದೃಷ್ಟಿಯಲ್ಲಿ ಏನಾಗಿರ್ಬೇಕು? ನಾವು ಏನಾಗಿರಬೇಕು? ಅನುಕೂಲವಾಗಿ ಏನಾಗಿರಬೇಕು? ದೇವರನ್ನು ಮೆಚ್ಚಿಸುವವರಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ನಾವೇನಾಗಿರ್ಬೇಕು? ದೇವರನ್ನು ಮೆಚ್ಚಿಸುವವರು ಆಗಿರಬೇಕು. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಯೌವನ ಕಾಲದಲ್ಲಿ ಯಾವ ವಿಷಯದಲ್ಲಿ ನಾವು ಆನಂದಿಸ್ಬೇಕಂತೇಳಿ ತಿಳ್ಕೊಳ್ಬೇಕು. ಆಮೇನ್. ಕಾಲೇಜ್ ಹುಡುಗರು ಇರ್ತಾರೆ ನೋಡ್ರಿ, ಕಾಲೇಜ್ ಹುಡುಗರು 10th ಓದೋ ತನಕ ಭಾಳ ಚೆನ್ನಾಗಿರ್ತಾರೆ. 10th ಓದಿ ಫಸ್ಟ್ ಇಯರ್ ಹೋದ್ಮೇಲೆ ಸೈಲು ಮಾರಿಂದಿ, ನಾ ನಡಕ ಮಾರಿಂದಿ, ನಾ ರೂಟು ಮಾರಿಂದಿ, ಮತ್ತು ನಾ ಟೋಟಲ್ ಕೆರಿಯರೇ ಮಾರಿಂದಮ್ಮಂಗೆ ಇರ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಫಸ್ಟ್ ಇಯರ್ಗೆ ಹೋಗೋತಲೇ ಅವ್ರ ಜೀವಿತನೇ ಚೇಂಜ್ ಆಗಿಬಿಡ್ತೈತೆ. ನೋಡಿರಿ, ಯಾರೇ ಆಗಿರಲಿ, ನಾನೇ ಆಗಿರಲಿ, ಯಾರೇ ಆಗಿರಲಿ, ಕಾಲೇಜ್ ಓದಿದಂಥ ಪ್ರತಿಯೊಬ್ಬರು ಸ್ಟೈಲ್ಗಳೆಲ್ಲ ಮಾರಿಬಿಟ್ಟಿರ್ತಾವೆ. SLC ಓದ್ಬೇಕಾದ್ರೆ ಬೇರೆ ಇರ್ತಾರ, ಆಮೇಲೆ ಹೆಂಗಿರ್ತಾರೆ ಹೇಳ್ರಿ? SLC ಮುಗಿದ ಮೇಲೆ ಫಸ್ಟ್ ಇಯರ್ ಹೋದಾಗ ಹೆಂಗಿರ್ತಾರೆ? ಹಲ್ಲೆಲೂಯಾ. ನೋಡ್ರಿ, ಸೈತಾನನಿಗೆ ನಾವು ಅವಕಾಶ ಕೊಡಬಾರ್ದು. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಯೌವನಸ್ಥರು ಏನು ಮಾಡ್ತಾರೆ? ಕಾಲೇಜಿಗೆ ಹೋಗ್ಬೇಕಾರೆ ರೆಕ್ಕೆ ಬಿಚ್ಚಿದ ಪಾರ್ವಾಳಗಳಾಗ್ಬಿಡ್ತಾರೆ. ಮತ್ತು ಎಕ್ಕಡಿ ಬೇಕಾರೆ ಆ ಕಡೆ ಆಡ್ತಿರ್ತಾರೆ. ಹೆಂಗ? ಎಕ್ಕಡಿ ಬೇಕಾರೆ ಕಾವು 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 ಅಂತ ಆಡ್ತಿರ್ತವೆ ಇವು. ಹಲ್ಲೆಲೂಯಾ. ಹಂಗೆ ಹಾರಾಡಿ ಲೋಕಕ್ಕೆ ಬಾನಿಸರಾಗಿ ಈ ದಿನದಲ್ಲಿ ಗಾಂಜಾ ಸೇರ್ತಾ ಇದ್ದಾರೆ, ಈ ದಿನದಲ್ಲಿ ಡ್ರಗ್ಸನ್ನು ಸೇವನೆ ಮಾಡ್ತಾರೆ, ಈ ದಿನದಲ್ಲಿ ಮದ್ಯಪಾನ ಮಾಡ್ತಾರೆ, ಈ ದಿನದಲ್ಲಿ ಕುಡಿತನ ಮಾಡ್ತಾರೆ, ಮತ್ತು ಸಿಗರೇಟ್ ಸೇರ್ತಾರ. ಇಂಥವೆಲ್ಲವಕ್ಕೆ ಬಾನಿಸರಾಗ್ತಾ ಇದ್ದಾರೆ. ನೀನು ದೇವರಿಗೆ ಅವಕಾಶ ಕೊಟ್ಟರೆ ದೇವರಿನ ಜೊತೆ ಬರ್ತಾನೆ. ಹಲ್ಲೆಲೂಯಾ. ದೇವರು ಮಾನ ಮರ್ಯಾದೆ ಉಳ್ಳವನು. ಹಲ್ಲೆಲೂಯಾ. ಸೈತಾನನ ಹಂಗಲ್ಲ, ನೀನು ಅವಕಾಶನೇ ಕೊಡಬೇಡ, ನಿನಗೆ ಅವಕಾಶ ಕೊಡ್ತಾನ. ಮತ್ತು ನೋಡು ಸರ್, ಲೋಕ ತೋರಿಸೋಣ. ನೋಡು, ಲೋಕ ಎಷ್ಟು ಸುಂದರವಾಗೈತೆ. ಏಸಾವನ್ನು ಕೂಡ ಏನು ಕಂಡೋಳು? ಕೆಂಪಾದ ರುಚಿ ಪದಾರ್ಥವನ್ನು ನೋಡಿ ಕಳ್ಕೊಂಬಿಟ್ಟ. ಹಲ್ಲೆಲೂಯಾ. ನಾವು ಕೂಡ ಈ ಲೋಕವನ್ನು ನೋಡಿ ಈ ಲೋಕದಲ್ಲಿ ನಾವು ಆಕರ್ಷಿತರಾದರೆ ನಾವೇನಾಗ್ತೀವಿ ಹೇಳ್ರಿ? ನಿತ್ಯ ಜೀವನ ಕಳ್ಕೊಂಡ್ಬಿಡ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯ ಹೇಳ್ತದಲ್ಲ, ಏಸಾವನಂಥ ಪ್ರಾಪಂಚಿಕನು ನಮ್ಮಲ್ಲಿ ಇರದಂತೆ ನಾವು ಜಾಗ್ರತೆ ವಹಿಸೋಣ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಜಾಗ್ರತೆ ನಮ್ಮಲ್ಲಿ ಇಲ್ಲಾಂದರೆ ಆಶೀರ್ವಾದ ಬರೋದಿಲ್ಲ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನರಿಗೆ ಆಶೀರ್ವಾದ ಬೇಕು? ಆಶೀರ್ವಾದ ಬೇಕಂದರೆ ನಾವು ಲೋಕದಲ್ಲಿ ಜಾಗ್ರತೆಯಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ನಾನು ಇನ್ನೊಂದು ಪಾಯಿಂಟ್ ಹೇಳಿ ವಾಕ್ಯವನ್ನು ಮುಗಿಸಿಬಿಡ್ತೇನೆ. ತೆಗಿರಿ ವಾಕ್ಯವನ್ನು. 2ನೇ ಪೇತ್ರನು
3ನೇ ಅಧ್ಯಾಯ 14ನೇ ವಚನ. ಈ ವಾಕ್ಯವನ್ನು ಓದಿ ನಾವು ವಾಕ್ಯವನ್ನು ಮುಗಿಸ್ಕೊಳ್ಳೋಣ ಬೇಗ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಏನಾಗಿದಂತೆ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲನಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ. ನೋಡ್ರಿ, ಇಲ್ಲಿ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಪ್ರಯಾಸ ಪಡ್ರಿ ಅಂತ ಐತೆ. ಅದೇ ಪವಿತ್ರ ಗ್ರಂಥದಲ್ಲಿ ನೋಡ್ರೆ ಏನಾಗಿರ್ಬೇಕಂತೆ, ಜಾಗ್ರತೆ ಉಳ್ಳವರಾಗಿರಂತ ಹೇಳುತ್ತೆ. ಹಲ್ಲೆಲೂಯಾ. ನೋಡ್ರಿ, ಯಾವುದು ವಿಷಯದಲ್ಲಿ ನಾವು ಪ್ರಯಾಸ ಪಡಬೇಕಂತೆ? ಇಲ್ಲಿ 2ನೇ ಪೇತ್ರ 3ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡುವುದಾದರೆ ಯೇಸು ಕ್ರಿಸ್ತನು 2ನೇ ಬರೋಣ ಬಗ್ಗೆ ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಏನು ಹೇಳ್ತಾನೆ? ಯೇಸು ಕ್ರಿಸ್ತನು 2ನೇ ಬರೋಣ, ಯೇಸು ಕ್ರಿಸ್ತನು ಮತ್ತೆ ಬರುತ್ತಾನೆ. ಹಲ್ಲೆಲೂಯಾ. ಕ್ರೈಸ್ತವರೆಲ್ಲರೂ ಇವಾಗ ನಾವೆಲ್ಲರೂ ಕೂಡ ಒಂದು ವಿಷಯಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. ಯಾವ ವಿಷಯ? ಯೇಸು ಸ್ವಾಮಿ ಮತ್ತೆ ಬರುತ್ತಾನೆ. ಹಲ್ಲೆಲೂಯಾ. ಏನು ಮಾಡ್ತಾನೆ? ಸ್ವಾಮಿ ಮತ್ತೆ ಬರ್ತಾನೆ, ನಮ್ಮ ರಕ್ಷಕನು ನಮ್ಮ ಒಡೆಯನು ಮತ್ತೆ ಬರ್ತಾನೆ ಅಂತೇಳಿ ನಾವು ಇದನ್ನು ಎದುರು ನೋಡ್ತಾ ಇದ್ದೀವಿ. ಇಲ್ಲಿ ಪೇತ್ರನು ಕೂಡ ಹೇಳ್ತಾ ಇದ್ದಾನೆ, ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಏನಂತೆ, ಶಾಂತರಾಗಿದ್ದು. ಹಲ್ಲೆಲೂಯಾ. ಕ್ರೈಸ್ತವರು ಯಾವತ್ತಿಗೆ ಶಾಂತಿ ಉಳ್ಳವರು. ಇದರಿಂದ ನೋಡು, ಮತ್ತೆ ಕ್ರೈಸ್ತವರಿಗೆ ಎಷ್ಟೋ ವಿರೋಧತನಗಳು ಎದ್ದರೂ ಕೂಡ ಕ್ರೈಸ್ತವರು ಏನು ಮಾಡ್ತಿಲ್ಲ ಹೇಳ್ರಿ, ಅವರಿಗೆ ವಿರೋಧ ಮಾಡ್ತಾ ಇಲ್ಲ. ಏನು ಮಾಡ್ತಾರ? ಶಾಂತವುಳ್ಳವರಾಗಿದ್ದಾರೆ. ಯಾಕೆ? ಆತನು ಬರುತ್ತಾನೆ. ಆಮೇನ್. ಯಾರು ಬರ್ತಾರೆ? ಯೇಸು ಕ್ರಿಸ್ತನು ಬರುತ್ತಾನೆ. ಹಲ್ಲೆಲೂಯಾ. ಆತನು ಬಂದು ಏನು ಮಾಡ್ತಾನ? ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತಾನ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಹಿಂಸೆ ಪಡೋದು ಸ್ವಲ್ಪ ದಿನನೇ. ಬಾಬಾ ಅಂದರೆ 70 ವರ್ಷ 80 ವರ್ಷ ಲಾಸ್ಟ್. ಒಬ್ಬೊಬ್ಬರು ಅಕಾಲ ಮರಣ ಹೊಂದ್ಬಿಡ್ತಾರೆ. ಆದರೆ ನಾವು ಯುಗ ಯುಗದಲ್ಲಿ ದೇವರ ರಾಜ್ಯದಲ್ಲಿ ಇರುತ್ತೇವೆ. ಆಮೇನ್. ಹಲ್ಲೆಲೂಯಾ. ನೋಡಿ, ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಾವೇನಾಗಿರ್ಬೇಕಂತೆ, ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಬೇಕಂತೆ. ಹಲ್ಲೆಲೂಯಾ. ನಿರ್ಮಲರಾಗಿ ಅಂದರೆ ಶುದ್ಧತೆಯಾಗಿಯೂ ಪರಿಶುದ್ಧತೆಯಾಗಿಯೂ ಮತ್ತು ನಿರ್ದೋಷಿಗಳಾಗಿಯೂ ನಾವು ಏನು ಮಾಡಬೇಕು? ಕಾಣಿಸ್ಕೊಳ್ಬೇಕು. ಈ ದಿನದಲ್ಲಿ ನೋಡು, ಮತ್ತೆ ಪಾಸ್ಟ್ಗಳು ಮೆಚ್ಚಲೆಂಬುದಾಗಿ ಜನರು ಏನು ಮಾಡ್ತಾರೆ ನೋಡ್ರಿ, ಪಾಸ್ಟ್ರ್ ಮುಂದೆ ಬಾಬಾ ಆಡ್ತಾರ ನೋಡೋಂಗಿಲ್ಲ, ಪ್ರಾರ್ಥನೆ ಮಾಡ್ತಾರ ನೋಡೋಂಗಿಲ್ಲ. ನಾನು ಅನ್ಕೊಂತಿರ್ತೀನಿ, ಕೆಲವೊಬ್ರು ಮಾಡ್ತಿದ್ದಾರ, ಯಾಕಣ್ಣ ಈ ಭಕ್ತಿ ಅನಿಸುತ್ತೆ. ಹಲ್ಲೆಲೂಯಾ. ಏನೋ ಯಾಕಣ್ಣ ಈ ಭಕ್ತಿ? ಹಲ್ಲೆಲೂಯಾ. ಭಕ್ತಿ ಮಾಡುವಲ್ಲಿ ನೀನು ಏನು ಮಾಡ್ತಿದ್ದೀ? ಯುಕ್ತಿ ಮಾಡ್ತಿದ್ದೀ. ಸರ್ಪ ಏನಾಗಿತ್ತು? ಯುಕ್ತಿಯುಳ್ಳದ್ದಾಗಿತ್ತಂತೆ. ಹಲ್ಲೆಲೂಯಾ. ಮನುಷ್ಯನ ಏನು ಮಾಡ್ತಿದ್ರು? ಡೈವರ್ಟ್ ಮಾಡ್ತೈತಿ. ಈ ದಿನದಲ್ಲಿ ಕೂಡ ಮತ್ತೆ ಮನುಷ್ಯರೆದುರಿಗೆ ಅಬ್ಬಾಬಾಬಾ ಪ್ರಾರ್ಥನೆವೀರರಾಗಿರ್ತಾರೆ. ಹಾಡುಗಳು ಆಡೋದೇನು ದೇವ್ರಂದ್ರೆ ನನಗೆ ಅಂಥ ಇಷ್ಟ. ಹೊರಗೆ ಹೋದರೆ ದೇವ್ರೆ ಯಾರು ಗೊತ್ತಿಲ್ಲ ಅಮ್ಮಂಗಿರ್ತಾರ. ಹಲ್ಲೆಲೂಯಾ. ಏನು ಮಾಡ್ತಾರ? ಹೊರಗೆ ಹೋದ್ರೆ ದೇವ್ರಿಗೆ ಯಾರೋ ಗೊತ್ತಿಲ್ಲ ಅಮ್ಮಂಗಿರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಭಾಳ ಜನರು ಮನುಷ್ಯರ ಮುಂದೆ ಏನು ಮಾಡ್ತಾರ? ಶೋ ಆಫ್ ಮಾಡ್ತಾರ. ಏನು ಮಾಡ್ತಾರ? ಅವ್ರು ತೋರಿಸ್ಕೊಂತಾರ. ಮತ್ತು ಈತ ಇಷ್ಟು ಗಂಟೆ ಪ್ರಾರ್ಥನೆ ಮಾಡ್ತಾನ, ಈತನ ಇಷ್ಟು ಗಂಟೆ ಹಾಡಾಡ್ತಾನ, ಇಷ್ಟು ಗಂಟೆ ಏನು ಮಾಡ್ತಾನೆ ಈತ? ವಾಕ್ಯ ಹೇಳ್ತಾನ. ಹಲ್ಲೆಲೂಯಾ. ನಾನಾಗಿರಲಿ ನೀವೇ ಆಗಲಿ, ನಾವು ಮನುಷ್ಯರ ಮುಂದೆ ಮಾಡಬಾರ್ದು, ದೇವರ ಮುಂದೆ ಮಾಡಬೇಕು. ಆಮೇನ್. ಹಲ್ಲೆಲೂಯಾ. ನಾವು ಯಾರ ಮುಂದೆ ಮಾಡಬೇಕು? ದೇವರ ಮುಂದೆ ಮಾಡಬೇಕು. ಯಾಕಂದರೆ ಅಂತರಂಗದಲ್ಲಿರುವ ನಮ್ಮ ತಂದೆ ನೋಡುವಾತನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ನಾವು ಆತನ ಎದುರಿನಲ್ಲಿ ಹೆಂಗಿರ್ಬೇಕಂತೆ, ನಿರ್ಮಲರಾಗಿಯೂ ಮತ್ತು ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕಂತೆ, ಜಾಗ್ರತೆ ಉಳ್ಳವರಾಗಿರ್ಬೇಕಂತೆ. ಆಮೇನ್. ಹಲ್ಲೆಲೂಯಾ. ನೀನು ದೇವರ ದೃಷ್ಟಿಯಲ್ಲಿ ಹೆಂಗಿದಿ ಆಲೋಚನೆ ಮಾಡು. ಹಲ್ಲೆಲೂಯಾ. ಒಂದು ವೇಳೆ ದೇವರಿನ ಹತ್ರ ಬಂದು ಪ್ರೋಗ್ರೆಸ್ ಕಾರ್ಡ್ ಕೊಡ್ತೀನಿ ನಿನಗೆ ಬಾ ಅಂತ ಕರೆಗೆ, ನೋಡ್ರಿ ಎಕ್ಸಾಮ್ ಬರೆಯುತ್ತಿಲ್ಲ, ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಅದ್ರ ಮಾರ್ಕ್ಸ್ ಕಾರ್ಡಲ್ಲಿ ಎಷ್ಟಿರ್ತಾವೆ ಅಂಕಗಳು? ಕನ್ನಡಕ್ಕೆ 60, 50, 100 ಎಷ್ಟೆಷ್ಟೋ ಬರ್ತಾವೆ. ದೇವರು ಒಂದು ವೇಳೆ ನಿನಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ನಿನ್ನ ಮಾರ್ಕ್ಸ್ ಹೆಂಗಿರ್ತಾವೆ? ಹಲ್ಲೆಲೂಯಾ. ಕೋಪಕ್ಕೆ 100ಕ್ಕೆ 90, ಪ್ರೀತಿಗೆ 0, ಪರಿಶುದ್ಧತೆಗೆ 0, ಜಾರತನವಕ್ಕೆ 100, ಮತ್ತು ಅಪವಿತ್ರ ಕಾರ್ಯಗಳಿಗೆ 100, ಕೆಟ್ಟ ಕೆಟ್ಟ ಮಾತುಗಳಿಗೆ 100 ಇಂಥವು ಬರ್ತಾವ ಅಲ್ಲ. ಯಾಕಂದರೆ ದೇವರ ಹತ್ರ ನಾವು ದೇವರ ದೃಷ್ಟಿಗೆ ಸರಿಯಾಗಿ ಕಾಣಿದರೆ ನಮ್ಮ ಯಾವುದು ನಮ್ಮ ಮಾರ್ಕ್ಸ್ಗಳು ಹೆಂಗೆ ಬರ್ತಾವ? 100% ಆಗಿ ಬರ್ತಾವೆ. ಹಲ್ಲೆಲೂಯಾ. ನಾವು ಮನುಷ್ಯರ ಮುಂದೆ ಮಾಡ್ಕೊಂಡ್ರೆ ಪರಿಶುದ್ಧತೆಗೆ 0, ಪ್ರೀತಿಗೆ 0. ಹಲ್ಲೆಲೂಯಾ. ಯಾವುದಕ್ಕೆ 100 ಇರ್ತಾವ? ಕೋಪಕ್ಕೆ, ದ್ವೇಷಕ್ಕೆ, ಕೆಟ್ಟ ಮಾತುಗಳಿಗೆ, ಹುಡುಗಿಯರು ನೋಡಿ ಮೋಹಿಸೋದಕ್ಕೆ. ಹಲ್ಲೆಲೂಯಾ. ಇಂಥಕ್ಕೆ 100 ಮಾರ್ಕ್ಸ್ ಬರ್ತಾವೆ. ಹಲ್ಲೆಲೂಯಾ. ನೋಡ್ರಿ, ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ, ನಾವು ದೇವರ ದೃಷ್ಟಿಯಲ್ಲಿರಬೇಕು. ನಮ್ಮನ್ನು ಅವ್ರು ನೋಡ್ತಾರೆ ಇವ್ರು ನೋಡ್ತಾರಲ್ಲ, ನಾವು ದೇವರ ದೃಷ್ಟಿಯಲ್ಲಿ ನಿರ್ಮಲರಂದರೆ ಪರಿಶುದ್ಧರಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ಮತ್ತಿನ್ನು ಹೆಂಗಿರ್ಬೇಕು ನಾವು?
ನಿರ್ದೋಷಿಗಳಾಗಿರ್ಬೇಕು. ನಮ್ಮ ಮೇಲೆ ಯಾರಾದ್ರೂ ತಪ್ಪು ಓಡಿಸುವುದಕ್ಕೆ ಅವಕಾಶ ಬರದಂಗೆ ನಾವು ಜೀವನ ಮಾಡಬೇಕು. ಆಮೇನ್, ಹಲ್ಲೆಲೂಯಾ. ಹಂಗೆ ಮಾಡಿದ್ರೆ ಯೇಸು ಸ್ವಾಮಿ ನಿನ್ನ ನೋಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ನಿನ್ನ ಜೊತೆಗೆ ಬರುತ್ತಾನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಒಂದು ಸಾರಿ ಒಂದು ದೊಡ್ಡ ಮ್ಯೂಸಿಕ್ ಕಾಂಪಿಟೇಷನ್ ನಡೀತಂತೆ. ಮ್ಯೂಸಿಕಲ್ ಕಾಂಪಿಟೇಷನ್ ನಡೀತಾ ಇದ್ದರೆ ಪ್ರಪಂಚದಲ್ಲೇ ಯಾರು ಭಾಳ ಉತ್ತಮವಾಗಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಾರಿಸ್ತಾರೆ ಅಂಥೇಳಿ ಏನು ಮಾಡಿದಾರೆ, ಒಂದು ದೊಡ್ಡ ಮೀಟಿಂಗ್ ಹಾಕಿದ್ರಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಕೀಬೋರ್ಡ್ ಬಾರಿಸ್ತಾ ಇದ್ದಾನಂತೆ. ಕೀಬೋರ್ಡ್ ಈಗ ನಾನು ಬಾರಿಸ್ತಿದ್ದೀನಲ್ಲ, ಅದನ್ನು ಭಾಳ ಉತ್ತಮವಾಗಿ ಬಾರಿಸ್ತಾ ಇದ್ರೆ ಜನರಲ್ಲಿ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಡ್ತಾರ. ಏನು ಮಾಡ್ತಾರೆ ಜನರೆಲ್ಲರೂ? ಎದ್ದು ನಿಂತ್ಕೊಂಡು ಚಪ್ಪಾಳೆ ತಡ್ತಿದ್ರೆ ಒಬ್ಬ ವ್ಯಕ್ತಿ ಮಾತ್ರ ಅಸಲಿ ಎದ್ದೇಳವಲ್ಲ, ಚಪ್ಪಾಳೆ ತಟ್ಟವಲ್ಲ. ಹಲ್ಲೆಲೂಯಾ. ಏನು ಮಾಡವಲ್ಲ? ಅಸಲಿ ಎದ್ದೇಳವಲ್ಲ, ಚಪ್ಪಾಳೆನೇ ತಟ್ಟವಲ್ಲ. ಅಲ್ಲಿ ಜನರು ನೋಡ್ತಾ ಇದ್ದಾರೆ, ಏನು ಇದು ಇಂಥ ಚೆನ್ನಾಗಿ ಬಾರಿಸ್ತಾನೆ. 15 ನಿಮಿಷಕ್ಕೆ 5 ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಒಂದೊಂದು ಇಂಟರ್ಲೋಡ್ಸ್ ಆಗ್ತಾನೆ, ಒಂದೊಂದು ಪ್ರೀಲೋಡ್ಸ್ ಆಗ್ತಾನೆ, ಎಷ್ಟು ಚೆನ್ನಾಗಿ ವಾದ್ಯಗಳನ್ನು ಬಾರಿಸ್ತಾನೆ. ಈ ಮನುಷ್ಯನಿಗೆ ಕಿವುಡನಾಗಿರ್ಬೋದೇನೋ ಅನ್ಕೊಂಡ್ರಂತೆ. ಈತನು ಸುಮ್ಮನೆ ನೋಡ್ತಾನೆ. ಒಬ್ಬ ವ್ಯಕ್ತಿ, ಜನರೆಲ್ಲರೂ ನೋಡಿ ಒಬ್ಬ ವ್ಯಕ್ತಿ ಬಂದಂತೆ, ಅಯ್ಯ ನಿನಗೇನು ಕಿವಿ ಕೇಳಿಸಕ್ಕಲ್ಲ ಅಂದಂತೆ. ನಾನು ಚೆನ್ನಾಗಿ ಕಿವಿ ಕೇಳಿಸ್ತಾನಂತ ಆತ. ಆ ವ್ಯಕ್ತಿ ಚೆನ್ನಾಗಿ ಕಿವಿ ಮತ್ತು ಯಾಕಯ್ಯ ನಾವೆಲ್ಲರೂ ಅಷ್ಟು ಸಂತೋಷವಾಗಿ ಆತನಿಗೆ ಕ್ಲಾಪ್ಸ್ ಆಗ್ತಾಯಿದ್ರೆ ನೀನೇನು ಸುಮ್ಮನೆ ಕುಂತ್ಬಿಡಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಆತೆ ಬೇರೆ, ನನಗೆ ಗೊತ್ತಿರುವ ಆತೆ ಬೇರೆ. ಹಲ್ಲೆಲೂಯಾ. ಏನಂತೆ? ನಿಮಗೆಲ್ಲರಿಗೂ ಗೊತ್ತಿರೋದು ಆತೆ, ನಿಮಗೆ ಗೊತ್ತಿದೆ, ನನಗೆ ಗೊತ್ತಿರೋ ಆತೆ ಬೇರೆ. ಯಾಕಂದರೆ ನೀವೆಲ್ಲರೂ ಏನು ಮಾಡಿದ್ರೆ ಹೇಳ್ರಿ, ಸುಮ್ಮನೆ ಸೌಂಡ್ ಕೇಳಿ ಊಪನೇ ಆಗಿರ್ತದೆ. ಅವನು ಗುರು ನಾನು. ಹಲ್ಲೆಲೂಯಾ. ಅವನು ಬಾರಿಸೋದನಲ್ಲ, ಅವನು ಗುರು ನಾನು. ಅವನು ಒಂದಲ್ಲಿ ಅಪಸ್ತುತಿ ಬಾರಿಸ್ಯಾನ, ಅವನು ಒಂದಲ್ಲಿ ಕೀ ರಾಂಗ್ ಮಾಡ್ಯಾನ. ಅದಕ್ಕೋಸ್ಕರ ಅವನು ಅದೊಂದು ಕರೆಕ್ಟು ಬಾರಿಸಿದ್ರೆ ನಿಮಗಿಂತ ಫಸ್ಟ್ ನಾನೆದ್ದು ಚಪ್ಪಾಳೆ ತಡ್ತಿದ್ದೆ. ಹಲ್ಲೆಲೂಯಾ. ನೋಡ್ರಿ, ಭಾಳ ಜನರು ಮನುಷ್ಯರ ಮುಂದೆ ಮೆಚ್ಚಿಸಿಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾರ. ಹಲ್ಲೆಲೂಯಾ. ಆದರೆ ದೇವ್ರು ನೋಡ್ತಾನ, ದೇವರು ಮೆಚ್ಚಿಸುವ ಕಾರ್ಯಗಳನ್ನು ನಾವು ಮಾಡಬೇಕು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರು ಮೆಚ್ಚಿಸುವ ಕಾರ್ಯಗಳನ್ನು ಮಾಡಬೇಕು. ಆಮೇನ್, ಹಲ್ಲೆಲೂಯಾ. ಯಾಕಂದರೆ ದೇವರು ನಮ್ಮನ್ನು ನೋಡ್ತಾ ಇದ್ದೇನೆ. ಜನರು ನಿನಗೆ ಶಬಾಷ್ ಅಂತ ಹೇಳ್ಬೋದು, ಆದರೆ ದೇವರು ನಿನಗೆ ಶಬಾಷ್ ಅಂತ ಹೇಳಂಗಿಲ್ಲ. ಹಲ್ಲೆಲೂಯಾ. ದೇವರ ದೃಷ್ಟಿಗೆ ನಿನ್ನ ನಿರ್ಮಲನಾಗಿ ನಿರ್ದೋಷಿಯಾಗಿ ಕಾಣಬೇಕು. ಆಮೇನ್, ಹಲ್ಲೆಲೂಯಾ. ಸ್ವಲ್ಪ ಇವತ್ತು ಸ್ಟ್ರಿಕ್ಟ್ ಇದ್ರೆ ಪರವಾಗಿಲ್ಲ, ವಾಕ್ಯ ಕೇಳೋಣ. ಆಮೇನ್, ಹಲ್ಲೆಲೂಯಾ. ಯಾಕಂದರೆ ವಾಕ್ಯ ಅನ್ನುವಂಥದ್ದು ಇಬ್ಬಾಯಿ ಕತ್ತಿದ್ದಂಗೆ, ಸ್ವಲ್ಪ ಸ್ಟ್ರಿಕ್ಟ್ ಬರ್ತಿರ್ತಾವ. ನಿರ್ದೋಷಿ ನಿರ್ಮಲ ಅಂದರೆ ಭಾಳ ಜನ ಆ ಎಮ್ ಸರಿಗೆ ಅದಲ್ಲ, ಈದ್ ಸರಿಗೆ ಅದನ, ಆ ಎಕ್ಕ ಸರಿ ಅದಲ್ಲ, ಆ ತಾತ ಸರಿಗೆ ಅದನ, ಈ ಅವ್ವ ಸರಿಗೆ ಅದಲ್ಲ, ಇವ್ರ ಬಗ್ಗೆ ಬಿಟ್ಟು ಫಸ್ಟ್ ನೀನು ಸರಿಯಾದಿಯಲ್ಲ ನೋಡು, ದೇವ್ರು ನಿನ್ನ ನೋಡ್ತಾ ಇದ್ದಾನ. ಆಮೇನ್, ಹಲ್ಲೆಲೂಯಾ. ಇವ್ರನ್ನ ನೋಡಬಿಟ್ಟು ಫಸ್ಟ್ ನೀನು ನೋಡ್ಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರು ಅಬ್ರಾಮನನ್ನು ಕರೆದ. ಎಷ್ಟನೇ ವರ್ಷದಲ್ಲಿ ಕರೆದ ಹೇಳ್ರಿ? ನಾನು ಹೇಳ್ತಿರ್ತಾನಲ್ಲ ಅವಾಗ 75ನೇ ವರ್ಷದಲ್ಲಿ ಕರೆದ. 75ನೇ ವರ್ಷದಲ್ಲಿ ಕರೆದ ಮೇಲೆ ಅಬ್ರಾಮನು ಆಗರಳ ಮೂಲಕ ಇಸ್ಮಾಯಿಲನಿಗೆ ಜನ್ಮ ಕೊಟ್ಟ. ಎಷ್ಟನೇ ವರ್ಷದಲ್ಲಿ? 86ನೇ ವರ್ಷದಲ್ಲಿ ಜನ್ಮ ಕೊಟ್ಟ. ದೇವರು 99ನೇ ವರ್ಷದಲ್ಲಿ ಮತ್ತೆ ಆತನಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕಾಣಿಸ್ಕೊಂಡು ಹೇಳ್ತಾ ಇದ್ದಾನೆ, ಅಬ್ರಾಮನೇ ನೀನು ದೋಷವಿಲ್ಲದವನಾಗಿ ಏನು ಮಾಡು, ನಡೆದುಕೋ. ಆದಿಕಾಂಡ 17ನೇ ವಚನದಲ್ಲಿ ಐತೆ. ಆಮೇಲೆ ಓದ್ಕೊಳ್ಳೋ ಟೈಮಿಲ್ಲ, ನಾನು ಹೇಳ್ತೀನಿ ಕೇಳ್ರಿ. ನೀನು ದೋಷವಿಲ್ಲದವನಾಗಿ ನಡ್ಕೋ. ಯಾಕೆ ದೇವ್ರ ಈ ಮಾತಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಯಾಕೆ ಇಂಥ ಖಡಕ್ ಮಾತು ಹೇಳ್ತಾ ಇದ್ದಾನೆ ಅಂದರೆ, ಅಲ್ಲಿ ದೇವರು ಅಬ್ರಾಮನ್ನು ಕರೆದಿರುವ ದೇವರೇ, ಅಬ್ರಾಮನಿಗೆ ಸಂತಾನ ಕೊಡ್ತೀನಂತ ವಾಗ್ದಾನ ಮಾಡಿದ ದೇವರೇ ಏನಂತ ಹೇಳ್ತಾನ? ದೋಷವಿಲ್ಲದವನಾಗಿ ನಡ್ಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಹೇಳ್ತಾನೆ ಅಂದರೆ, 86ನೇ ವರ್ಷದಲ್ಲಿ ಇಸ್ಮಾಯಿಲ್ನ ಕೊಟ್ಟ ಮೇಲೆ ಇಸ್ಮಾಯಿಲೇ ನೋಡಿಕೆಂತ ಬಾಲಿಂದ ಗೊಸಿದ್ರೆ ಹೆಂಗೆ ತಿರುಗಿಬಿಟ್ಟಿತ್ತ. ಅಲ್ಲಯ್ಯ, ಭಾಳ ಜನರು ಮತ್ತೆ ಆಶೀರ್ವಾದ ಬರುತ್ತಲೇ ಆಶೀರ್ವಾದ ಹಿಂದೆನೇ ಓಡಾಡ್ಬಿಡ್ತಾರ, ದೇವ್ರನ್ನ ಮರ್ತು ಬಿಡ್ತಾರ. ಇಲ್ಲಿ ಅಬ್ರಾಮನ್ ಕೂಡ ಹಂಗೆ ಮಾಡ್ದ. ಬರೇ ಏನು ಮಾಡ್ದ? ಇಸ್ಮಾಯಿಲ್ ನನ್ನ ಮುದ್ದು ಬಂಗಾರ, ನಾನು ಆ ಬಂಗಾರ, ನಾನು ಈ ಬಂಗಾರ. ನೋಡಿ ಮತ್ತೆ ಭಾಳ ಜನರು ಮಕ್ಕಳು ಸಣ್ಣ ಹುಡುಗಿರ್ತಾರಲ್ಲ, ಆ ಬಂಗಾರ ಚರ್ಚೆಗೆ ಬರ್ತಿರ್ತಾರ, ಹಿಂಗೆ ಮುದ್ದು ಮಾಡಿದೇನೆ, ಹಂಗೆ ಮಾಡಿದೇನೆ, ಹಿಂಗೆ ಮಾಡಿದೆ, ಮನೆ ಮಾಡ್ಕೊಂಡ್ರೆ ಹಾಕಲ್ಲ. ಅಲ್ಲಯ್ಯ, ಏನು ಮಾಡಿದ್ರೆ ಇಲ್ಲೇ ಮಕ್ಕ ಬೇಕಂತ ಅವ್ರ ಮಕ್ಕಳಲ್ಲಿ ಬಡದು ಮಾಡ್ತದ ಮಕ್ಕ ಸೌಂಡ್ ಎಬ್ಸೋದು. ಅಲ್ಲಯ್ಯ, ಈ ಅಬ್ರಾಮನ್ ಕೂಡ 13 ವರ್ಷ ಕಾಲ ದೇವ್ರ ಹತ್ರ ಮಾತಾಡದೆ ಹೋದನು. ಹಲ್ಲೆಲೂಯ. ದೇವರ ಲಾಸ್ಟಿಗೆ ಬಂದು 99ನೇ ವರ್ಷದಲ್ಲಿ ಬಂದು ನೀನು ದೋಷವಿಲ್ಲದವನಾಗಿ ನಡ್ಕೊಂಡ. ಯಾಕೆ? ಅಬ್ರಾಮನು ಸಾರಳ ದೃಷ್ಟಿಯಲ್ಲಿ ಒಳ್ಳೆಯನಾಗಿ ಕಂಡಿರ್ಬೋದು, ನೀತಿವಂತನಾಗಿ ಕಂಡಿರ್ಬೋದು, ಜನರ ವಿಷಯದಲ್ಲಿ ನೀತಿವಂತನಾಗಿ ಕಂಡಿರ್ಬೋದು, ಆದರೆ ದೇವರ ವಿಷಯದಲ್ಲಿ 13 ವರ್ಷ ಕಾಲ ಆತನು ಮಾತಾಡಿಲ್ಲ. ಹಲ್ಲೆಲೂಯ.
ನೀನು ದೋಷ ನಿನ್ನ ಮೇಲೆ ಹಾಕಿಕೊಳ್ಳದೆ ಕೂಡ ನಿನ್ನ ಅವಕಾಶ ಕೊಡಬೇಡ ಅಬ್ರಾಮನೇ, ದೋಷವಿಲ್ಲದವನಾಗಿ ನಡ್ಕೊಂಡ. ಅಬ್ರಾಮನ್ ನಡ್ಕೊಂಡ ಮೇಲೆ ದೇವರು 100ನೇ ವರ್ಷದಲ್ಲಿ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯವಾಗಿ ಮಾರ್ಪಡಿಸಿದನು. ಆಮೇನ್, ಹಲ್ಲಲುಯ್ಯ. ಏನು ಸಾಧ್ಯ ಅಂದ್ರ ಈಸಾಕನನ್ನು ಕೊಟ್ಟನು. ಹಲ್ಲಲುಯ್ಯ. ಏನು ಮಾಡ್ತಾನೆ ದೇವರು? ಈಸಾಕನನ್ನು ಕೊಟ್ಟನು. ಆಮೇನ್, ಹಲ್ಲಲುಯ್ಯ. ದೇವರು ಯಾಕೆ ಈ ಮಾತುಗಳನ್ನು ಹೇಳಿದನು ಹೇಳ್ರಿ? ದೋಷವಿಲ್ಲದವ್ರಿಗೆ ಯಾಕೆ ನಡ್ಕಂತ ಹೇಳ್ತಾನೆ? ಆತನು ಪರಿಶುದ್ಧನು, ನಾವು ಕೂಡ ಆತನ ಪರಿಶುದ್ಧತೆಯಲ್ಲಿ ನೆಲೆಯಾಗಿರಬೇಕು. ಹಲ್ಲಲುಯ್ಯ, ಹಲ್ಲಲುಯ್ಯ. ನೋಡ್ರಿ, ಪೇತ್ರನ ಹೇಳ್ತಾನೆ, ಆತನ ಎದುರಿಗೆ ಹೆಂಗಾಗಿರ್ಬೇಕಂತೆ? ನಿರ್ಮಲರಾಗಿಯೂ ಮತ್ತು ನಿರ್ದೋಷಿಗಳಾಗಿಯೂ ಕಾಣಿಸ್ಕೊಳ್ಬೇಕೆಂದು ಹೇಳ್ತಾ ಇದ್ದಾನೆ. ಹಲ್ಲಲುಯ್ಯ. ಪರಮಗೀತೆಯಲ್ಲಿ 6ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ಮಾತು ಹೇಳುತ್ತೆ. ಅಲ್ಲಿ ರಾಜನು ಹೇಳ್ತಾನೆ, ನನ್ನ ಪಾರಿವಾಳವು ನನ್ನ ನಿರ್ಮಲೆಯು ಒಬ್ಬಳೇ. ಹಲ್ಲಲುಯ್ಯ. ಪಾರಿವಾಳ ಅಂದರೆ ಸಭೆ. ಪಾರಿವಾಳ ಅಂದರೆ ಏನು? ಸಭೆ. ಹಲ್ಲಲುಯ್ಯ. ಸಭೆ ದೇವರಿಗೆ ಒಂದೇ ಅಂತೆ. ನೀವೆಲ್ಲರೂ ಅನ್ಕೋಬೋದು, ಅಮ್ಮ ಇಲ್ಲೊಂದೈತೆ, ಅಲ್ಲೊಂದೈತೆ, 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 ಅಲ್ಲೊಂದೈತೆ ಅನ್ಕೋದು. ದೇವರಿಗೆ ಸಭೆ ಒಂದೇ ಅಂತೆ. ಒಬ್ಬ ಸೇವಕನ್ನ ಒಂದು ದೇಶದಲ್ಲಿ ಕೇಳಿದ್ರಂತೆ, ಅಯ್ಯ ನಿಮ್ಮ ಇಂಡಿಯಾ ದೇಶದಲ್ಲಿ ಎಷ್ಟು ಸಭೆಗಳದಾವ ಅಂತ ಕೇಳಿದ್ರೆ ಒಂದೇ. ಅದೇನು ಹೇಳೋಣತ್ತ? ಒಂದೇ ಹೇಳೋಣ, ಒಂದೇ ಅದಾವ. ನಿಮ್ಮ ಕರ್ನಾಟಕದಲ್ಲಿ ಎಷ್ಟು ಅದಾವ ಅಂತ ಕೇಳೋಣ ಅಂದರೆ ಒಂದೇ. ಈಗ ನಿಮ್ಮೆಲ್ಲರಿಗೆ ಎಷ್ಟು ಸಭೆಗಳಂದೇವು ಅಂದರೆ ನೀವು ಇಲ್ಲಿ ಲೆಕ್ಕ ಮಾಡ್ತೀವಿ. ಆ ಹೆಣ್ಣೊಂದೊಂದು, ಆ ಸಾರದೊಂದು, ಈ ಮೇಡಮ್ದೊಂದು, ಇವ್ರದ್ದೊಂದು, ಅವ್ರದ್ದೊಂದು ಎಲ್ಲ ಲೆಕ್ಕ ಹಾಕಿ ನಿಮಗೆ ಪಾಪ ಎಷ್ಟೆಷ್ಟು ನಿನಗೆ ಬರ್ತಾವೆ ಅಷ್ಟೆಲ್ಲ ಬರ್ಕೊಡಂಗಿದ್ರಿ ಅಲ್ಲ. ಆ ಸೇವಕಗಳದ್ದು ಒಂದೇ, ಕರ್ನಾಟಕದಲ್ಲಿ ಒಂದೇ, ಬಳ್ಳಾರಾಗ ಒಂದೇ, ಎಲ್ಲ ತಲೆ ಒಂದೇ ಸಭೆ ಇರೋದು ಅಂತ ಹೇಳಿದಾಗ ಈ ವ್ಯಕ್ತಿ ಶಾಕ್ ಆಗಿಬಿಟ್ಟಿದೆ. ಯಾಕೆ ನೋಡ್ರಿ, ಒಂದೇ ಸಭೆ ಅಂದರೆ ಈಗ ನೋಡ್ರಿ, ಮತ್ತೆ ಇರೋ ಸಭೆಗೆಲ್ಲೇ ಇನ್ನೊಂದು ತಂದು ಸೇರಿಸ್ತಾರಮ್ಮ ಸಭೆನ. ಏನನ್ನ ಕೇಳಿದ್ರೆ, ದೇವ್ರು ನನಗೆ ಇಲ್ಲೇ ಹೇಳೋಣ, ಗೂಟ ಬಡ್ಕೊಂಡು ಕೂತ್ಕೊಂಡು ಇಲ್ಲೇ ವಾಕ್ಯ ಹೇಳ ಅಂತೇಳಿ. ದೇವರ ವಾಕ್ಯನ ನೆರವೇರಿಸುವಂಥವರು ಮಾತ್ರ ದೇವರ ಸೇವಕರು. ಹಲ್ಲಲುಯ್ಯ. ಬೆಳೆ ಬಹಳ ಐತೆ, ಕೊಯ್ಯುವವ್ರು ಏನದಾರ? ಕಡಿಮೆ ಅದಾರ. ಭಾಳ ಇದ್ದಿತ್ತಲ್ಲೇ ಆಲ್ರೆಡಿ ಕೊಯ್ಯರು ಇದ್ದಿತ್ತಲ್ಲೇ ಕೊಯ್ಯಕೋತಾರೆ ಇವರು. ಯಾಕಂದ್ರೆ ಮಾಡನ್ನು ಬಿಡಕಲ್ಲ, ಮಾಡಕ್ಕೆ ಬಿಡಕಲ್ಲ, ಆ ಮಾಡನ್ನು ಬಿಡಕಲ್ಲ, ಇವರು ಹೋಗಿ ಕೆಡಿಸ್ತಾರ ಮಾತು. ಹಲ್ಲಲುಯ್ಯ, ಹಲ್ಲಲುಯ್ಯ. ನಾವು ದೇವರ ವಾಕ್ಯದ ಪ್ರಕಾರ ನಾವು ಜೀವನ ಮಾಡಬೇಕು. ಆಮೇನ್, ಹಲ್ಲಲುಯ್ಯ. ನೋಡ್ರಿ, ಅಲ್ಲಿ ರಾಜನ ಹೇಳ್ತಾನೆ ಅಂತ ಏನಂತ ಹೇಳ್ತಾನ? ನನ್ನ ಪಾರಿವಾಳವು ನನ್ನ ನಿರ್ಮಲೆಯು ಏನಂತೆ? ಒಬ್ಬಳೆ. ಹಲ್ಲಲುಯ್ಯ, ಹಲ್ಲಲುಯ್ಯ. ಏನು? ಒಬ್ಬಳೆ. ಯಾವ ಪ್ರಕಾರ ಅಂದರೆ ಎಫೆಸಿ 5ನೇ ಅಧ್ಯಾಯ 30ರ ಪ್ರಕಾರ ದೇವರು ನಮಗೆ ದೇಹವಾಗಿದ್ದಾನೆ, ನಾವೆಲ್ಲರೂ ಆತನ ಅಂಗಾಂಗಗಳು. ಹಲ್ಲಲುಯ್ಯ. ನೋಡ್ರಿ, ಒಬ್ಬ ಮನುಷ್ಯನಿಗೆ ಒಂದು ಶರೀರದೊಳಗೆ ಎಷ್ಟು ಆರ್ಗನ್ಸ್ ಇರ್ತವೆ ಹೇಳ್ರಿ? ಎಷ್ಟು ಆರ್ಗನ್ಸ್ ಇರ್ತವೆ? ಯಾರಿಗೆ ನೆನಪಾಯ್ತಾ? ಯಾರಿಗೆ ಅದು ನೆನಪಾಯ್ತಾ? ಒಳಗೆ ಬಾಡಿಯಲ್ಲಿ ಎಷ್ಟು ಅವಯವಗಳಿರ್ತಾವೆ? ಆರ್ಗನ್ಸ್ ಅಂದ್ರೆ ಅರ್ಥ ಆಗಲ್ಲ. ಎಷ್ಟು ಅವಯವಗಳಿರ್ತಾವ? 78 ಇರ್ತಾವೆ. ಅಲ್ಲಲ್ಲಿ ಎಷ್ಟಿರ್ತಾವ? 78 ಅವಯವಗಳಿರ್ತಾವೆ. ಅದರಲ್ಲಿ ಮೇನ್ 5 ಇರ್ತಾವೆ. ಮತ್ತು ಹಲ್ಲಲುಯ್ಯ, ಅದರಲ್ಲಿ ಏನಿರ್ತಾವೆ? ಮೇನ್ 5 ಯಾವುವು ಅಂದರೆ ಹಾರ್ಟು, ಮತ್ತು ಬ್ರೈನು, ಮತ್ತು ಲಿವರು, ಲಂಗು, ಕಿಡ್ನಿ. ಹಲ್ಲಲುಯ್ಯ. ಈ 5 ಮೇನ್ ಇರ್ತಾವ. ಟೋಟಲ್ ಎಲ್ಲ ಕಲ್ತ್ರೆ 78 ಅವಯವಗಳು ದೇಹದಲ್ಲಿ ಇರ್ತವೆ. ಹಲ್ಲಲುಯ್ಯ. ಈ ದೇಹದೊಳಗಡೆ ಎಷ್ಟಿದಾವೆ ಈಗ? 78 ಅವಯವಗಳದಾವ. ಈ ಅವಯವಗಳೆಲ್ಲ ನಾವು ಒಂದೇ ಅಲ್ಲ, ಈ 78 ಬೇರೆ ಬೇರೆ ಅದಾವ, ಬೇರೆ ಬೇರೆ ಅದಾವ. ಹಲ್ಲಲುಯ್ಯ. ಒಂದೇ ಅಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಇಡೀ ಪ್ರಪಂಚದ ಎಲ್ಲ ಕ್ರೈಸ್ತ ಮಕ್ಕಳೆಲ್ಲರೂ ದೇವರಿಗೆ ಒಂದೇ ಸಭೆಯಾಗಿ ಕಾಣುತ್ತಾರೆ. ಆಮೇನ್, ಹಲ್ಲಲುಯ್ಯ. ಏನು ಕಾಣ್ತಾರೆ? ಒಂದೇ ಸಭೆಯಾಗಿ ಕಾಣುತ್ತಾರೆ. ಯಾವ ಸಭೆ? ಯೇಸು ಕ್ರಿಸ್ತನು ತಾನು ರಕ್ತ ಕೊಟ್ಟು ಕೊಂಡುಕೊಂಡಿರುವಂಥ ಸಭೆ. ಆಮೇನ್, ಹಲ್ಲಲುಯ್ಯ. ಏನು? ಯೇಸು ಕ್ರಿಸ್ತನು ತಾನು ರಕ್ತ ಕೊಟ್ಟು, ಆತನು ಕಲ್ವಾರಿ ಶಿಲುವೆ ಮೇಲೆ ಪ್ರಾಣ ಕೊಟ್ಟು ಕೊಂಡುಕೊಂಡಿರುವಂಥ ಸಭೆ, ಅದು ಒಂದೇ ಸಭೆ. ಹಲ್ಲಲುಯ್ಯ. ದೇವರ ದೃಷ್ಟಿಯಲ್ಲಿ ಒಂದೇ ಸಭೆ. ನಮ್ಮ ದೃಷ್ಟಿಯಲ್ಲಿ ಆ ಒಂದು ಈ ಒಂದು ಎಲ್ಲ ಒಂದೊಂದು ಇರ್ತಾವೆ. ಅವೆಲ್ಲ ಯಾಕದಾವ ಅಂದರೆ ದೇವರು ಕರೆಯಲ್ಪಟ್ಟ ಪ್ರಕಾರ ಅವ್ರ ನಡೆಸುವಿಕೆ. ಹಲ್ಲಲುಯ್ಯ. ಏನು? ಅವ್ರ ನಡೆಸುವಿಕೆಯಿಂದ ಸಭೆಗಳಿದಾವೆ. ಇವೆಲ್ಲ ಸಭೆಗಳು ಸೇರಿದ್ರೆ ದೇವರಿಗೆ ಒಂದೇ. ಇಡೀ ಪ್ರಪಂಚದಲ್ಲೇ ದೇವರಿಗೆ ಕಾಣೋದು ಒಂದೇ ಸಭೆ. ಆಮೇನ್, ಹಲ್ಲಲುಯ್ಯ. ನೋಡ್ರಿ, ಆ ರಾಜನ ಹೇಳ್ತಾನೆ ಪರಮಗೀತೆಯಲ್ಲಿ, ನನ್ನ ಪಾರಿವಾಳವು ನನ್ನ ನಿರ್ಮಲೆಯು ಒಬ್ಬಳೆ. ಹಲ್ಲಲುಯ್ಯ. ಏನಂತೆ? ಒಬ್ಬಳೆ. ಆಮೇನ್. ದೋಷವಿಲ್ಲದವಳು, ಪರಿಶುದ್ಧದವಳು, ಮತ್ತು ಪರಿಶುದ್ಧತೆ ಇರುವವನು. ನಾವೆಲ್ಲರೂ ಏನು ಹೇಳ್ರಿ? ದೇವರಿಗೆ ಮೊದಲಿಗಿತ್ತಿ ನಾವು. ಹಲ್ಲಲುಯ್ಯ. ನಾವೆಲ್ಲರೂ ಯಾರು? ದೇವರಿಗೆ ಮೊದಲಿಗಿತ್ತೀರು ನಾವು. ಯಾಕಂದರೆ ಹಿಂಗೆ ಸ್ವಲ್ಪ ಹೋದಂಗೆಲ್ಲ ಅರ್ಥ ಆಗಲ್ಲ. ಇಷ್ಟು ದಿವಸ ಬೇಸ ಹೇಳ್ತಿದ್ದಲ್ಲ, ಇವತ್ತೇನು ಸ್ವಲ್ಪ ಫುಲ್ಲು ಭಾಳ ಟೈರ್ಡ್ ಹೋದ ಅಂತಾರ. ಹಲ್ಲಲುಯ್ಯ.
ನಾವು ಪರಿಶುದ್ಧರಾಗಿ ನಿರ್ಮಲತೆಯಿಂದ ಇರಬೇಕು. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಒಬ್ಬ ಯೌವನಸ್ಥನು ಯಾರಾದರೂ ಒಬ್ಬ ಹುಡುಗಿನ ಮದುವೆ ಮಾಡ್ಕೊಳ್ಬೇಕಂದ್ರೆ ಅವ್ರ ಪಕ್ಕದಲ್ಲಿ ನಿಂದಿರುವಂಥ ಹುಡುಗಿ ಚೆನ್ನಾಗಿರ್ಬೇಕಂತನ 60 ವರ್ಷ ಮದುವೆ ಮಾಡ್ಕೊಂತಂತಾನ? ಯಾರು ಮಾಡ್ಕೊಂತಾನಂತ ಹೇಳ್ರಿ, ಹೇಳ್ರಿ, ಈ ಬಾಯಿಲ್ಲ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಪ್ರವೀಣ್ ಅಂತಾನೆ ಚೆನ್ನಾಗಿರ್ಬೇಕು. ಹಲ್ಲೆಲೂಯಾ. ಯಾಕೆ? ಒಬ್ಬ ಹುಡುಗಿ ಪಕ್ಕದಲ್ಲಿ ಇದ್ದಾದ್ರೆ ಯಾರನ್ನು ನೋಡ್ತಾರೆ, ಆ ಹುಡುಗ ಮದುವೆ ಆಗ್ಯಾನ, ಏನು ಈಡಿಲ್ಲ ಜೋಡಿಲ್ಲ ಅಲ್ಲ, ಏನಿಲ್ಲ, ಈಡಿಲ್ಲ ಜೋಡಿಲ್ಲ ಜೋಳಿಗಿಲ್ಲ, ಹಿಂಗದಾರ ಅಲ್ಲ. ನೋಡ್ರಿ, ಒಬ್ಬ ಮನುಷ್ಯನೇ ಇಷ್ಟು ಈಡು ಜೋಡು ನೋಡ್ತಾನೆ, ಯೇಸು ಸ್ವಾಮಿ ಕೂಡ ನಮ್ಮಲ್ಲಿ ಪರಿಶುದ್ಧತೆಯನ್ನು ನೋಡ್ತಾ ಇದ್ದೇನೆ. ಆಮೇನ್. ಆತನು ನನ್ನನ್ನು ನಿನ್ನನ್ನು ಮದುವೆ ಮಾಡಿಕೊಳ್ಳುವ ದೇವರು, ಆತನ ರಾಜ್ಯದಲ್ಲಿ ನಮ್ಮನ್ನು ಇಟ್ಟುಕೊಳ್ಳುವ ದೇವರು ಪರಿಶುದ್ಧತೆಯನ್ನು ನೋಡ್ತಾ ಇದ್ದೇನೆ. ಆಮೇನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ದೋಷ ಇಲ್ಲದವರಾಗಿಯೂ ಕಾಣಿಸುವುದಕ್ಕೆ ಪ್ರಯಾಸ ಪಡಬೇಕಂತೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಮದುವೆ ಮಾಡ್ಕೊಂಡು ಏನಾದ್ರು ಲೋಪ ಇತ್ತು, ಕಣ್ಣು ಸರಿಗಿಲ್ಲ, ಕಾಲು ಸರಿಗಿಲ್ಲ ಅಂದರೆ ಒಂದು ಸಾರಿ ಹಂಗೆ ಒಂದು ಸಭೆಯ ಯವನಸ್ಥನು ಒಬ್ಬಡಿ ನೋಡ್ಯಾನಂತೆ. ನೋಡಿದ್ರೆ ಆತ ಚರ್ಚಿಗೆ ಬರ್ತಾನ, ಅವ್ರ ಮನೆಗಳ ಕೂಡ ಆ ಚರ್ಚಿಗೆ ಹೋಗ್ತಾರ, ಆ ವಾಕ್ಯ ಹೆಂಗೆ ಕೇಳೋರೋ ಗೊತ್ತಿಲ್ಲ, ನನ್ನ ವಾಕ್ಯ ಹೆಂಗೆ ಕೇಳೋರು ಅಂತ ಅವ್ರ ಮೈಂಡ್ ಹೆಂಗೈತೋ ಗೊತ್ತಿಲ್ಲ. ಆದರೆ ಹೋದಾಗ ಹುಡಿ ನೋಡೋದಂತೆ, ನೋಡತ್ತಲೇ ಅವಡಿನ ನೀನು ಹಿಂಗೆ ಒಯ್ಬಾಮ ಅಂದ್ರಂತೆ. ಹೆಂಗಂದ್ರಂತೆ, ಹಿಂಗೆ ಒಯ್ಬಾಮ, ಇವಡಿ ಸರಿ ನಡಿತಾಳ ಇಲ್ಲ, ಇವಡಿ ಸರಿ ಹೋಗ್ತಾಳ ಇಲ್ಲ, ಇವಡಿ ಕೈ ಕಾಲು ಕರೆಕ್ಟ್ ಇದಾವಿಲ್ಲ, ಕಣ್ಣು ಕರೆಕ್ಟ್ ಇದಾವಿಲ್ಲ, ಮಕ್ಕ ಕರೆಕ್ಟ್ ಐತಲ್ಲ, ಮೂಗು ಕರೆಕ್ಟ್ ಐತೆ. ನೋಡ್ರಿ, ಮತ್ತೆ ಮದುವೆ ಮಾಡ್ಕೊಳ್ಳೋರು ಎಲ್ಲ ನೋಡ್ತಾರೆ. ನಮ್ಮದು ಯಾರು? ದೊಡ್ಡವರು. ಅಲ್ಲಲ್ಲಿಯ ಮನುಷ್ಯರೇ ನೋಡ್ತಾರೆ, ದೇವರು ಕೂಡ ನೋಡುತ್ತಾನೆ. ಆಮೇನ್, ಅಲ್ಲಲ್ಲಯ್ಯ. ಅದಕ್ಕೋಸ್ಕರ ನಾವು ಸಭೆ, ನಾವು ಒಂದೇ ಸಭೆ, ಆತನ ರಕ್ತದಿಂದ ಕೊಂಡುಕೊಂಡಿರುವಂಥ ಸಭೆ, ನಮ್ಮನ್ನು ಕೂಡ ದೇವರು ನೋಡ್ತಾ ಇದ್ದೇನೆ. ಆಮೇನ್, ಹಲ್ಲೆಲೂಯಾ. ನಾವು ನಿರ್ದೋಷಿಗಳಾಗಿ ನಿರ್ಮಲರಾಗಿ ದೇವರ ಮುಂದೆ ಕಾಣಿಸಿಕೊಳ್ಳುವುದಕ್ಕೆ ಏನಾಗಿರೋಣ, ನಾವು ಪ್ರಯಾಸ ಪಡೋಣ. ಆಮೇನ್, ಹಲ್ಲೆಲೂಯಾ. ನಾವು ಯಾವ ವಿಷಯದಲ್ಲಿ ಜಾಗೃತಿ ಆಗಿರ್ಬೇಕಂತೆ, ಆತನ ಎದುರಿನಲ್ಲಿ ಏನಾಗಿರ್ಬೇಕು? ನಿರ್ಮಲರಾಗಿರ್ಬೇಕು. ಎಲ್ಲರೂ ಹೇಳ್ರಿ, ನಿರ್ಮಲರಾಗಿರ್ಬೇಕು, ನಿರ್ದೋಷಿಗಳಾಗಿರ್ಬೇಕು. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ನೀನು ಮಾಡುವ ಪ್ರಾರ್ಥನೆ ಏನು ಮಾಡಬೇಕು? ನಿರ್ದೋಷವಾದ ಪ್ರಾರ್ಥನೆ ಆಗಿರಬೇಕು. ಹಲ್ಲೆಲೂಯಾ. ಸ್ವಾರ್ಥವಾದ ಪ್ರಾರ್ಥನೆಗಿರಬಾರ್ದು. ಹಲ್ಲೆಲೂಯಾ. ನೀನು ಕೊಡುವ ಕಾಣಿಕೆ ನಿರ್ದೋಷವಾಗಿರಬೇಕು, ಸ್ವಾರ್ಥವಾಗಿರಬಾರ್ದು. ಆಮೇನ್. ನೀನು ಆಡುವಂಥ ಹಾಡು ಕೂಡ ನಿರ್ದೋಷವಾಗಿ ಆಡಬೇಕು. ಹೆಂಗೆ ನಿರ್ದೋಷವಾಗಿ ಅಂದರೆ ಯಾರ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆಡಬೇಕು. ಆಮೇನ್, ಹಲ್ಲೆಲೂಯಾ. ನೀವು ನಮ್ಮ ಥರ ಎಲ್ಲ ಗೊತ್ತಿಲ್ಲ. ನೋಡ್ರಿ, ನಾನು ಯಾವಾಗಾದ್ರೂ ಹಾಡು ಮತ್ತೆ ಮೈಯೆಲ್ಲ ನೀರು ಹಾಕ್ತೇನೆ. ನಾನು ಯಾರು ಏನನ್ನ ಅನ್ಕೊಂಬಲಿ, ಆತಲ್ಲಿ ನೋಡ್ತದಾನೆ. ಆಮೇನ್. ಯೇಸು ಕ್ರಿಸ್ತ ನಮ್ಮನ್ನು ನೋಡ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಆತನ ಮುಂದೆ ನಾವು ಘನಪಡಿಸಿದ್ರೆ, ಬಾ ನನ್ನ ಮಗನೇ ಅಂತಾನೆ. ಆಮೇನ್. ಬಾ ನನ್ನ ಮಗಳೇ ಅಂತಾನೆ. ಹಲ್ಲೆಲೂಯಾ. ಅಂಥ ಮಾತು ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗಬೇಕಂದ್ರೆ ನೀನು ನಿರ್ಮಲನಾಗಿರಬೇಕು. ಏನಾಗಿರಬೇಕು? ನಿರ್ದೋಷನಾಗಿ ದೇವರ ಮುಂದೆ ಕಾಣಿಸ್ಬೇಕು. ಆಮೇನ್, ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ನಾವು ಸರಿಯಾಗಿ ಇರಬೇಕು. ಆಮೇನ್, ಹಲ್ಲೆಲೂಯಾ. ಜಾರರಾಗಿರದಂತೆ, ಪ್ರಾಪಂಚಿಕನಾಗಿ ಏಸಾವನಂತೆ ಇರದಂತೆ ನಾವು ಜಾಗ್ರತೆ ಉಳ್ಳವರಾಗಿ ಇರಬೇಕು. ಆಮೇನ್, ಹಲ್ಲೆಲೂಯಾ. ನಾವೇನಾಗಿರಬೇಕು? ಜಾಗ್ರತೆ ಉಳ್ಳವರಾಗಿರ್ಬೇಕು. ಬಾಳ್ಚೆ ಫೋನ್ ಮುಂದೆ ಇವರು ನಿಂತುಕೊಂಡ ಮೇಲೆ ದೇವರು ಮತ್ತೆ ಚಲೋ ಅಂದ. ಚಲೋ ಅಂಬತ್ತಲೆ ಡಿಂಗ್ 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 ಈ ಎತ್ತುಲ ಬಂಡೆ ಅಂದ್ರ ಸುಮ್ಮನೆ ಹೋದ್ರವರು. ಹೋದ್ರೆ ಮೋಶೆ ಕೈ ಎತ್ತತ್ತಲೇ ಏನಾಯ್ತು? ಭಾಗ ಆಯಿತು. ಹಲ್ಲೆಲೂಯಾ. ಕೆಂಪು ಸಮುದ್ರ 2 ಭಾಗ ಆಯಿತು. ಆಮೇನ್, ಹಲ್ಲೆಲೂಯಾ. ನಾವು ಜಾಗ್ರತೆ ವಹಿಸಿಕೊಂಡ್ರೆ, ಈಗ ಹೇಳಿರುವಂಥ ಪಾಯಿಂಟ್ಗಳ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸಿಕೊಂಡಿದ್ರೆ ದೇವರು ನಮ್ಮ ಜೀವಿತದಲ್ಲಿ ಎದುರಾಗಿರುವಂಥ, ನೋಡ್ರಿ, ಒಂದು ಗೋಡೆನ ಕೆಡಬಹುದು ಅಲ್ಲ, ಒಂದು ಗೋಡೆನ ಕೆಡಬಹುದು, ಒಂದು ಹಳ್ಳಕ್ಕೆ ಒಂದು ದೊಡ್ಡ ಬ್ರಿಡ್ಜ್ ಆಗ್ಬೋದು, ಆದರೆ ಅದನ್ನು ಭಾಗ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ದೇವರು ಕೆಂಪು ಸಮುದ್ರವನ್ನೇ ವಿಭಾಗ ಮಾಡಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವ್ರು ಏನು ಮಾಡಿದ್ದಾನೆ? ಕೆಂಪು ಸಮುದ್ರವನ್ನೇ ವಿಭಾಗ ಮಾಡಿದ್ದಾನೆ. ನನ್ನ ಸಮಸ್ಯೆಗಳು ದೇವರಿಗೆ ದೊಡ್ಡವಲ್ಲ. ನೀನು ಜಾಗ್ರತೆ ವಹಿಸಿಕೊಂಡು ದೇವರಿಗಾಗಿ ನೀನು ಜೀವಿಸಿದರೆ ಸಾಕು. ದೇವರು ನಿನ್ನ ಜೀವಿತದಲ್ಲಿ ಭಾಗಗಳನ್ನು ಮಾಡಿ ನಿನ್ನ ನಡೆಸುತ್ತಾನೆ. ಆಮೇನ್. ಎಲ್ಲಿಗೆ? ಹಾಲು ಜೇನು ಹರಿಯುವ ದೇಶಕ್ಕೆ ನಡೆಸುತ್ತಾನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರು ಇವಾಗಲಿದ್ದ ಜಾಗೃತಿಯಾಗಿದ್ದು ಆಶೀರ್ವಾದವನ್ನು ಕಾಣ್ತೀರ. ಜಾಗೃತಿಯಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ಜಾಗೃತಿಯಾಗಿರೋಣ. ದೇವರ ಆಶೀರ್ವಾದವನ್ನು ಹೊಂದೋಣ. ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀನು ನಂಬಿಗಸ್ತನಾಗಿರುವ ದೇವರು, ನೀನೇ ಯಥಾರ್ಥನಾಗಿರುವ ಆತನೇ ನಿನಗೆ ಸ್ತೋತ್ರ. ಈ ದಿನವೂ ದೇವರೇ ಬಲವಾಗಿ ದೇವ ನಮ್ಮ ಜೊತೆಯಲ್ಲಿ ನೀನಿದ್ದು ಮಾತನಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅಯ್ಯ ನೀನೇ ಕರ್ತನೆ ದೇವರೇ, ಏಸಪ್ಪ ನಮ್ಮ ಜನರಿಗೂ ನನಗೂ ಬೇಕಾಗಿರುವಂಥ ಮಾತುಗಳನ್ನೇ ನೀನು ಮಾತನಾಡಿ ಬಲವಾಗಿ ನಿನ್ನ ಪ್ರಸನ್ನತೆಯಿಂದ ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವ. ಏಸಯ್ಯ ಕರ್ತಾದೆ ಕರ್ತನೆ ದೇವರೇ, ಯಾವ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸಬೇಕೆಂಬುದಾಗಿ ನೀನು ತಿಳಿಯಪಡಿಸಿದೆಯೋ ಆ ವಿಷಯದಲ್ಲಿ ಕೂಡ ದೇವರೇ ನಾನು ನಮ್ಮ ಜನರು ಎಲ್ಲರೂ ಕೂಡ ಜಾಗ್ರತೆ ವಹಿಸುವಂತೆ ನೀನು ಸಹಾಯ ಮಾಡು. ಆ ಜಾಗ್ರತೆಯಿಂದ ಇರುವಂಥ ನಮ್ಮ ಜೀವಿತಗಳಲ್ಲಿ, ನಮ್ಮ ಸಭೆಯ ಎಲ್ಲ ಜನರ ಜೀವಿತಗಳಲ್ಲಿ ದೇವರೇ ಈ ದಿನವೂ ಉತ್ತಮವಾಗಿ ನೀನು ಮಾತನಾಡಿ, ಈ ಲೈವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಉತ್ತಮವಾಗಿ ನೀನು ಮಾತನಾಡಿ ದೇವರೇ ಆ ವಾಕ್ಯದ ಪ್ರಕಾರ ನಡೆಯುವಂತೆ ಸಹಾಯ ಮಾಡಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ದೇವರೇ ಕರ್ತ ನೀನೇ ಬಲವಾಗಿ ಸೇರಿ ಬಂದಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಯೇಸು ರಕ್ತಕ್ಕೆ ಜಯವಾಗಲಿ, ಯೇಸು ರಕ್ತಕ್ಕೆ ಜಯವಾಗಲಿ. ಪ್ರಭು ಯೇಸು ರಕ್ತಕ್ಕೆ ಸಂಪೂರ್ಣ ಜಯ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.